ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಪ್ರಭು ಐಕ್ಯೂ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಪ್ರಭು ಐಕ್ಯೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ನೋಡಿ ಎಸ್ ಎಸ್ ಜಿ ಡಿ ಮ್ಯಾಥ್ ಸೂಪರ್ 20 ಕ್ವಶನ್ಸು. ಎಸ್ ಎಸ್ ಜಿ ಡಿಯಲ್ಲಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಯಾವುದಂದ್ರೆ 20 ಫೆಬ್ರವರಿ 2024 4ನೇ ಶಿಫ್ಟಲ್ಲಿ ಆಗಿರುವಂಥ ಎಕ್ಸಾಮ್ ಇದನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಲೆಟ್ ಸ್ಟಾರ್ಟ್ ಮಾಡೋಣ. ಸೊ ನಾನು ಹೇಳಿದ್ರೆ 20 ಫೆಬ್ರವರಿ. ಸೊ 20 ಫೆಬ್ರವರಿ 2024 ಶಿಫ್ಟ್ 4ನೇದು. ಓಕೆ. ಸೊ ಫಸ್ಟ್ ಕ್ವಶನ್ ನೋಡ್ರಿ, ಏನಿದೆ ಬೋರ್ಡ್ ಮಾಸ್ ರೂಲ್ ಮೇಲೆ. ಸೊ ಸಿಂಪಲ್ ಬೋರ್ಡ್ ಮಾಸ್ ರೂಲ್ ಮೇಲೆ ಏನಿದೆ, ಓಕೆ. 2016 ಡಿವೈಡೆಡ್ ಬೈ 4 ಪ್ಲಸ್ 32 ಇಂಟು 6 ಮೈನಸ್ 26 ಇಂಟು 3. ಸೊ ಲೆಟ್ಸ್ ಫಸ್ಟ್ ಏನು ಮಾಡಬೇಕು, ರೂಲ್ಸ್ ಪ್ರಕಾರ ಬ್ರಾಕೆಟ್ ಅಂತ ಇಲ್ಲ, ಆಫ್ ಇಲ್ಲ. ನೆಕ್ಸ್ಟ್ ಏನು ಮಾಡಬೇಕು, ಡಿವಿಷನ್. ಸೊ 2016ಕ್ಕೆ 4 ಭಾಗಾಕಾರ ಮಾಡಿ, 4 5 20, 4 4 16. ಕ್ಲಿಯರಾ? ಓಕೆ. ಮುಂದೇನಿದೆ, ಪ್ಲಸ್ 32 ಗುಣಾಕಾರ 6 ಮೈನಸ್ 26 ಇಂಟು 3. ನೆಕ್ಸ್ಟ್ ಏನು ಮಾಡ್ಬೇಕು ರೀ, ಗುಣಾಕಾರ ಮಾಡಬೇಕು. ಎರಡು ಕಡೆ ಇದಾವೆ ಗುಣಾಕಾರ. ಸೊ 504 ಪ್ಲಸ್ 6 2 12, 6 3 18 ಬಂದು 192. ನೆಕ್ಸ್ಟ್ ಮೈನಸ್ 6 3 18, 3 2 78 ಬಂತು. ಕ್ಲಿಯರಾ? ನೆಕ್ಸ್ಟ್ ಏನು ಮಾಡಬೇಕು, ಇದು ಹಿಂದೆ ಏನಿಲ್ಲ ಅಂದ್ರೆ ಪ್ಲಸ್ ಇರುತ್ತೆ. ಫಸ್ಟ್ ಇವೆರಡು ಕೂಡಿಸ್ಕೊಳ್ಳಿ, ಸೈಡಿಗೆ ಮಾಡ್ಕೊಳ್ಳಿ. ನೋಡಿ ನಾನು ಡೈರೆಕ್ಟ್ ಮಾಡ್ತೀನಿ. 4 2 6 ಆಯಿತು, 0 9 9 ಆಯ್ತು, 5 1 696 ಆಯಿತು, ಮೈನಸ್ 78. ಹಾಗಾಗಿ 696ರಲ್ಲಿ 78 ಕೈರಿ, 16ರಲ್ಲಿ 8 ಹೋದ್ರೆ 8, 9ರಲ್ಲಿ 8 ಹೋದ್ರೆ 1. ಸೊ ಆನ್ಸರ್ ಎಷ್ಟು ಬರಬೇಕು, 618. ಹಾಗಾದರೆ ಆನ್ಸರ್ ಎಷ್ಟು, 618. ಸೊ ಆಪ್ಷನ್ 2. ಕ್ಲಿಯರಾ? ಓಕೆ. ನೆಕ್ಸ್ಟ್ ನೋಡ್ರಿ, ಅನುಪಾತದ ಮೇಲಿದೆ ಕ್ವಶನ್. 3 ಜನರ ಈಗಿನ ವಯಸ್ಸುಗಳ ನಡುವಿನ ಅನುಪಾತ. 3 ಜನ ಅದಾರ್ರಿ. ನೋಡ್ರಿ ಏನೇನು ಕೊಟ್ಟರು ಅನುಪಾತ, 3 ಅನುಪಾತ 5 ಅನುಪಾತ 7. ಕ್ಲಿಯರಾ? ಹಾಗಾದ್ರೆ 6 ವರ್ಷಗಳಿಂದ ಅವ್ರ ವಯಸ್ಸಿನ ಮೊತ್ತ ಕೊಟ್ಟಾರೆ. ಅವ್ರ ವಯಸ್ಸಿನ ಮೊತ್ತ ಅಂದ್ರೆ ನೋಡ್ರಿ, ಅವರ ವಯಸ್ಸಿನ ಮೊತ್ತ ಅಂದ್ರೆ ಟೋಟಲ್ ಸಮ್ ಮೊತ್ತ ಕೊಟ್ಟಾರ. ಎಷ್ಟಪ್ಪ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ, 87 ಆಗಿದೆ. ಇದು ಯಾವಾಗಿನ ಲೆಕ್ಕ, 6 ವರ್ಷ. 6 ವರ್ಷ ಏನಂತಾರೆ, 6 ವರ್ಷಗಳ ಹಿಂದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ನಾನು ಯಾವಾಗಲೂ ಹೇಳ್ತೀನಿ, ಏಜ್ ಪ್ರಾಬ್ಲಮ್ಸ್ ಅಲ್ಲಿ ಪ್ರೆಸೆಂಟ್ಗೆ ತರೋದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಕೊಟ್ಟಿರೋದು 87 ಯಾವಾಗಿಂದಂದ್ರೆ 6 ವರ್ಷಗಳ ಹಿಂದೆ. ಅಂದ್ರೆ ಇವಾಗ ಪ್ರೆಸೆಂಟಿಗೆ ಬರ್ಬೇಕಂದ್ರೆ ಪ್ರತಿಯೊಬ್ಬರು 6 ವರ್ಷ ಹೆಚ್ಚಿಗಾಗುತ್ತೆ. ಅಂದ್ರೆ 6 3 18. ಏನ್ ಮಾಡ್ಬೇಕು, ಪ್ಲಸ್ ಮಾಡಬೇಕು. ಅಂದ್ರೆ 7 8 15, 8 2 ಎಷ್ಟಾಯ್ತು, 105. ಅದೇ ತರ ನಾನು ಹೇಳಿದೀನಿ, ಅನುಪಾತಗಳನ್ನು ಕೂಡಿಸಿ ಎಷ್ಟಾಗತ್ತೆ, 7 3 15 ಅನುಪಾತ ಬರೋಬ್ಬರಿ ಎಷ್ಟು, 105. ಅಂದ್ರೆ ಎಷ್ಟು ಇಂಟು ಮಾಡಿದಾನೆ, 15 ಎಷ್ಟಲೆ, 15 7 105 ಆಗುತ್ತೆ. ಹಾಗಾದ್ರೆ ಪ್ರತಿಯೊಬ್ಬರ ವಯಸ್ಸು ಬೇಕಂದ್ರೆ ಪ್ರತಿಯೊಬ್ರು ಇಂಟು ಮಾಡ್ರಿ. 3 ಒಳ್ಳೆ ಇವೊಂದು 21 ವಯಸ್ಸಾಯ್ತು. ನೆಕ್ಸ್ಟ್ 5 ಒಳ್ಳೆ ಇವೊಂದು 35 ವರ್ಷ ಆಯ್ತು. ಇವೊಂದು 7 ಒಳ್ಳೆ 49 ವರ್ಷ. ಹಾಗಾದ್ರೆ 21, 35 ಮತ್ತು 49 ವರ್ಷಗಳಾಗುತ್ತೆ. ಆಪ್ಷನ್ 3. ಕ್ಲಿಯರಾ? ಓಕೆ. ನೆಕ್ಸ್ಟ್ ನೋಡ್ರಿ, 3ನೇ ಕ್ವಶನ್ ಮತ್ತೆ ಬೋರ್ಡ್ ಮಾಸ್ ಮೇಲಿದೆ, ಬ್ರಾಕೆಟ್ ನಲ್ಲಿದೆ ನೋಡಿ. ಮತ್ತೆ ನಾನೇನು ಹೇಳ್ತಿದ್ದೀನಿ, ಬೋರ್ಡ್ ಮಾಸ್. ಫಸ್ಟ್ ರೂಲ್ಸ್ ಪ್ರಕಾರ ಏನು ಹೇಳುತ್ತೆ, ಬ್ರಾಕೆಟ್ನ ಸಾಲ್ವ್ ಮಾಡಬೇಕು. ಫಸ್ಟ್ ಬ್ರಾಕೆಟ್ ನೋಡಿ, 48 ಮೈನಸ್ ಇನ್ನರ್ ಬ್ರಾಕೆಟ್ 20ರಲ್ಲಿ 8 ಹೋದ್ರೆ ಎಷ್ಟಪ್ಪ, 12 ಭಾಗಾಕಾರ 4 3 12. ಕ್ಲಿಯರ್ ಆಯ್ತಾ? ಸೊ ಇವಾಗ ನೋಡಿ, 48ರಲ್ಲಿ 12 ಹೋದ್ರೆ ಎಷ್ಟಪ್ಪ, 36 ಭಾಗಾಕಾರ 12. ಸೊ 36 12ರಲ್ಲಿ ಭಾಗಾಕಾರ ಮಾಡ್ರೆ 12 12 3. ಸೊ ಆನ್ಸರ್ ಎಷ್ಟು ಬರುತ್ತೆ, 3. ಕ್ಲಿಯರಾ? ಓಕೆ. ನೆಕ್ಸ್ಟ್, ಸೊ ಇದು ನೋಡಿ ರಿಮೈಂಡರ್ ಥಿಯರಮ್ ಅಂತ ಕರೀತಾರೆ. ಶೇಷ ಕೇಳ್ತಾ ಇದ್ದಾನೆ. 35ಕ್ಕೆ ಪವರ್ ಎಷ್ಟಿದೆ, 29. ಇದಕ್ಕೆ ಭಾಗಾಕಾರ 10ರಲ್ಲೇ ಮಾಡಿದ್ರೆ ಶೇಷ ಏನು ಉಳಿತದೆ. ಶೇಷ ಅಂದ್ರೆ ಏನು, ರಿಮೈಂಡರ್. ಕ್ಲಿಯರಾ? ಸೊ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನಾನು ಏನು ಹೇಳ್ತೀನಿ, 35ಕ್ಕೆ, ಸೊ 35ಕ್ಕೆ 10ರಲ್ಲೇ ಭಾಗಾಕಾರ ಮಾಡಿ ಎಷ್ಟಾಗುತ್ತೆ, 10 3 30 ಬಂತು. ಸರ್ ಶೇಷ ಎಷ್ಟು ಉಳಿತು, 5 ಉಳಿತು. ಸೊ ಈಗ 5ಅನ್ನ ಎಷ್ಟು ಸರಿ ಪವರ್ ಏನು ಬರುತ್ತೆ, 29. ಎಷ್ಟು ಬಾರಿ 5ಅನ್ನು ಗುಣಾಕಾರ ಮಾಡಿ ನೋಡ್ರಿ, 5 5 25. ಲಾಸ್ಟ್ ಏನು ಬರುತ್ತೆ, 5 ಬಂದೇ ಬರಬೇಕು. 5ಅನ್ನ ಇನ್ನೂ 3 ಸರಿ ಗುಣಾಕಾರ ಮಾಡಿ ಎಷ್ಟು ಬರುತ್ತೆ, 125 ಲಾಸ್ಟಿಗೆ.
5 ಬರಲೇಬೇಕು. ಹಾಗಾಗಿ ಇದನ್ನ ಎಷ್ಟೇ ಸರಿ ಭಾಗಾಕಾರ ಮಾಡಿದ್ರೆ ಎಷ್ಟು ಬರಬೇಕು? ಸೊ ಆನ್ಸರ್ ಏನು ಬರುತ್ತೆ? 5. ನೆಕ್ಸ್ಟ್, ಒಂದು ವೇಳೆ ಬಟ್ಟೆಯ ಬೆಲೆಯು ₹800ರಿಂದ ₹720ಕ್ಕೆ ಏರಿಕೆಯಾಗಿದೆ. ನೋಡ್ರಿ, ಅಮೌಂಟ್ ₹800 ಇತ್ತು ಫಸ್ಟ್ ರೇಟು, ಇವಾಗ ಎಷ್ಟಾಗ್ತಾ ಇದೆ? 720 ಆಗ್ತಾ ಇದೆ. 800 ಇದ್ದಿದ್ದು 720 ಆಗ್ತಾ ಇದೆ. ಹಂಗಾರೆ ಅವ ಶೇಕಡ ಇಳಿಕೆ ಕೇಳಿದಾನೆ, ಅಂದ್ರೆ ಪರ್ಸೆಂಟೇಜ್ ಡಿಕ್ರಿಮೆಂಟ್ ಕೇಳಿದಾನೆ. ಸೊ ಫಸ್ಟ್ ಆಫ್ ಆಲ್ ನೋಡ್ರಿ, ₹800 ಇದ್ದಿರೋದು ಎಷ್ಟಾಗ್ತಾ ಇದೆ? 720 ಅಂದ್ರೆ ಎಷ್ಟು ಕಡಿಮೆ ಆಯ್ತು? ₹80. ಮುಂಚೆ ಎಷ್ಟಿತ್ತಪ್ಪ? ₹800 ಡಿವೈಡೆಡ್ ಇಂಟು 100 ಯಾಕೆ ಮಾಡ್ತೀವಿ ಅಂದ್ರೆ ಪರ್ಸೆಂಟೇಜ್ ಕಂಡುಹಿಡಿಯಕ್ಕೆ. ಸರ್, ಡಿವೈಡೆಡ್ ಬೈ 800 ಯಾಕೆ ಇಟ್ಕೊಂಡ್ವಿ ಅಂದ್ರೆ ಅದೇ, ಯಾಕಂದ್ರೆ ಮೂಲ ಯಾರಿಗೆ ಕಂಪೇರ್ ಮಾಡತ್ತೀರಿ? ಫಸ್ಟು 800 ಇತ್ತು, ಇವಾಗ ಎಷ್ಟಾಗ್ತಿದೆ? 720. ಅಂದ್ರೆ ಡಿವೈಡೆಡ್ ಬೈ 800. ನೋಡ್ರಿ, ಇವಾಗ 2 0 8 8 10 ಅಂದ್ರೆ ಎಷ್ಟು ಪರ್ಸೆಂಟ್ ಆಯ್ತು? 10% ಏನಾಗುತ್ತೆ? ಆನ್ಸರ್ ಆಗುತ್ತೆ. ಕ್ಲಿಯರಾ? ನೆಕ್ಸ್ಟ್, ಒಂದು ನಿರ್ದಿಷ್ಟ ಮೊತ್ತವು ಸರಳ ಬಡ್ಡಿ ದರದಲ್ಲಿ 10 ವರ್ಷಗಳಲ್ಲಿ 7 ಪಟ್ಟಾಗುತ್ತದೆ. ಅಷ್ಟೇ ಸರಳ ಬಡ್ಡಿ ದರದಲ್ಲಿ 20 ವರ್ಷದಲ್ಲಿ ಅದು ಎಷ್ಟು ಪಟ್ಟಾಗುತ್ತದೆ? ನೋಡಿ ಫ್ರೆಂಡ್ಸ್, ಇಂಥ ಪ್ರಾಬ್ಲಮ್ಗಳಿಗೆ ಏನು ಟ್ರಿಕ್ಸ್ ಇರುತ್ತೆ? ಟ್ರಿಕ್ಸ್ ಅಂದ್ರೆ ಏನು? ಡೈರೆಕ್ಟ್ ಫಾರ್ಮುಲಾ ಇದೆ. ಒಂದು ಫಾರ್ಮುಲಾ ಬರೆಸ್ತೀನಿ, ಬರ್ಕೊಂಬಿಡಿ. ಏನಂದ್ರೆ T1 = N1 - 1 ಡಿವೈಡೆಡ್ ಬೈ T2 = N2 - 1. ಏನ್ ಸರ್ T1 T2 N1 N2 ಅಂದ್ರೆ? T1 T2 ಅಂತ ನಿಮ್ಗೆ ಗೊತ್ತಾಗುತ್ತೆ ಏನು? ವರ್ಷಗಳು, ಸಮಯ. ಅದೇ N ಅಂತ ಬಂದ್ರೆ N1 N2 ಇವೇನಾಗುತ್ತಂದ್ರೆ 7 ಪಟ್ಟು 5 ಪಟ್ಟು ಏನು ಪಟ್ಟು ಅಂತ ಬರುತ್ತಲ್ಲ, ಅದನ್ನ ಪುಟ್ ಮಾಡ್ಬೇಕಲ್ಲಿ. ಹಾಗಾದ್ರೆ ಈ ಪ್ರಕಾರ ನೋಡ್ರಿ, ಒಂದು ನಿರ್ದಿಷ್ಟ ಸರಳ ಬಡ್ಡಿ ಎಷ್ಟು ವರ್ಷಗಳಲ್ಲಿ? 10 ವರ್ಷಗಳಲ್ಲಿ ಎಷ್ಟಾಗ್ತದೆ? 7 ಪಟ್ಟು ಅಂದ್ರೆ 7 - 1 ಆಯ್ತು, ಡಿವೈಡೆಡ್ ಬೈ ಎರಡನೇದು. ಅಷ್ಟೇ ಸರಳ ಬಡ್ಡಿ ದರದಲ್ಲಿ 20 ವರ್ಷದಲ್ಲಿ ಅದು ಎಷ್ಟು ಪಟ್ಟು ಅಂದ್ರೆ 20 ವರ್ಷದಲ್ಲಿ ಅದು ಎಷ್ಟು ಪಟ್ಟು ಅಂದ್ರೆ 2 - 1. ಕ್ಲಿಯರಾ? ಈಗ ನೋಡಿ, 10 = 7ರಾಗ 1 ಹೋದ್ರೆ 6. ಕ್ಲಿಯರಾ? ನೆಕ್ಸ್ಟ್, ಡಿವೈಡೆಡ್ ಬೈ 20 ಇದೆ N2 - 1 ಆಗುತ್ತೆ. ಈಗ ನೋಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಏನಾಗುತ್ತೆ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಈಗ N2 ನಾನು ಪ್ಲೇಸ್ ಸಾಲೋಕೆ ಇಲ್ಲಿ ಸೈಡಿಗೆ ಬರ್ಕೊತೀನಿ ನೋಡಿ ಇವಾಗ. ಸೊ ಇವಾಗ ನೋಡಿ ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಇದಕ್ಕೆ. ಸೊ 1 ಸೆಕೆಂಡು. ಸೊ ನೋಡಿ ಏನಾಗುತ್ತೆ, 10 N2 - 10 = 120 ಆಗುತ್ತೆ. ಕ್ಲಿಯರಾ? ಹಾಗಾದ್ರೆ 10 N2 = 10 ಆ ಸೈಡ್ ಕಳಿಸಿದ್ರೆ ಪ್ಲಸ್ ಆಗುತ್ತೆ, 130 ಆಯ್ತು. ಸೊ N2 = 130 ಡಿವೈಡೆಡ್ ಬೈ 10 ಅಂದ್ರೆ 0 0 ಇತ್ತು ಅಂದ್ರೆ ಎಷ್ಟು ಬಂತು? 13. ಹಾಗಾದ್ರೆ ಎಷ್ಟು ಪಟ್ಟಾಗಿರುತ್ತೆ? 13 ಪಟ್ಟು. ಸಿಂಪಲ್. ನೀವು ಏನು ಮಾಡಬೇಕು? ಈ ಫಾರ್ಮುಲಾನ ನೆನಪಲ್ಲಿ ಇಟ್ಕೊಳ್ಳಿ, ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್, 13 ವಿದ್ಯಾರ್ಥಿಗಳ ಪಡೆದ ಸರಾಸರಿ ಅಂಕಗಳು 130 ಆಗಿವೆ. ಆದರೆ ನಂತರ ಒಬ್ಬ ವಿದ್ಯಾರ್ಥಿಯು ಅಂಕವನ್ನು 32ರ ಬದಲಿಗೆ 23 ಎಂದು ಬರೆಯಲಾಗುವುದು ಗಮನಕ್ಕೆ ಬಂದಿತ್ತು. ಹಾಗಾದರೆ ಸರಿಯಾದ ಸರಾಸರಿ ಅಂಕಗಳು ಎಷ್ಟು? ಸೊ ನೋಡಿ ಫ್ರೆಂಡ್ಸ್, ಇಂಥ ಪ್ರಾಬ್ಲಮ್ಗಳಲ್ಲಿ ಫಸ್ಟ್ 13 ವಿದ್ಯಾರ್ಥಿಗಳಿದ್ದಾರೆ, ಆಮೇಲೆ ಎಷ್ಟು? ಸರಾಸರಿ 130. ಮೊದಲು ಏನು ಮಾಡಿ, ಒಟ್ಟು ಅಂಕಗಳು ಕಳ್ಕೊಳ್ರಿ. ಒಟ್ಟು ಅಂಕ ಎಷ್ಟು ಜನ ಇದ್ದಾರೆ? 13 ಜನ. ಹೌದಾ? ಎಷ್ಟು ಜನ? 13 ಜನ. ಅವರ ಸರಾಸರಿ ಎಷ್ಟು? 130 ಅಂದ್ರೆ ಗುಣಾಕಾರ ಮಾಡಿದ್ರೆ ಎಷ್ಟು? 13 169 1490 ಟೋಟಲ್ ಅಂಕ ಆಯ್ತು. ಬಟ್ ಇದ್ರಾಗೆ ಒಂದು ಹುಡುಗ ಏನ್ ಮಾಡಿದಾನೆ, ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅಂದರೆ ಒಬ್ಬ ವಿದ್ಯಾರ್ಥಿ ಅಂಕ 32 ಸೇರಿಸೋ ಬದ್ಲಿ ಏನ್ ಮಾಡ್ಬಿಟ್ಟಿದ್ದಾನೆ, 23 ಅಷ್ಟೇ ಹಾಕಿದ್ದಾನೆ. ಬಟ್ ಆಕ್ಚುಲಿ ಎಷ್ಟು ಹಾಕ್ಬೇಕಾಗಿತ್ತು? 32 ಹಾಕ್ಬೇಕಾಗಿತ್ತು. ಬಟ್ ರಾಂಗ್ಲಿ ಟೈಪಿಂಗ್ ಮಿಸ್ಟೇಕ್ ಮಾಡಿ ಏನ್ ಮಾಡಿದ್ದಾನೆ, 23. ಹಂಗಂದ್ರೆ ಇನ್ನ ಎಷ್ಟು ಸೇರಿಸ್ಬೇಕ್ರಿ? ಎಷ್ಟು ಕಡಿಮೆ ಸೇರಿಸಿದಾನೆ ಹೇಳ್ರಿ? 12ರಾಗ 3 ಹೋದ್ರೆ 9. ಅಂದ್ರೆ 9 ಅಂಕಗಳನ್ನು ಮಿಸ್ ಮಾಡಿದಾನ. ಹಾಗಾದ್ರೆ ಸಿಂಪಲ್ ನೀವು ಏನ್ ಮಾಡ್ಬೇಕು, ಇದರಲ್ಲಿ +9 ಮಾಡಿ ಏಟಾಗುತ್ತೆ? 1699. ಹೌದಾ? ಈಗ ನಮ್ದು ಕರೆಕ್ಟ್ ಆಯ್ತು. ಈಗ ಸಿಂಪ್ಲಿ ಭಾಗಾಕಾರ ಮಾಡಿ. 13 ಒಂದ್ಲೆ 13. ನೆಕ್ಸ್ಟ್ ಎಷ್ಟು ಉಳಿತು? 3 39 ಬಂತು. 13 3ಲೆ 39. ಎಷ್ಟು 0 ಬಂತು? ನೆಕ್ಸ್ಟ್ 0 ಕೊಟ್ಟು 9 ಇಳಿಸ್ಬೇಡಿ, ಏನಾಗುತ್ತೆ? ಪಾಯಿಂಟ್ ಕೊಡಿ, ಮುಂದೆ ಎಷ್ಟಾಗುತ್ತೆ? 90. 13 6ಲೆ 98. ಹಾಗಾದ್ರೆ ನಮ್ಮ ಆನ್ಸರ್ ಏನಾಗುತ್ತೆ?
130.69 ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್, ಸೊ ಒಂದು ಪರೀಕ್ಷೆಯಲ್ಲಿ ವಿಕ್ರಮ್ ಶೇಕಡ 32ರಷ್ಟು ಅಂಕಗಳನ್ನು ಗಳಿಸಿದನು. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ನೋಡಿ ಸ್ಟೂಡೆಂಟ್, ಒಂದು ಪರೀಕ್ಷೆಯಲ್ಲಿ ವಿಕ್ರಮ್ ಶೇಕಡ 32ರಷ್ಟು ಅಂಕಗಳನ್ನು ಗಳಿಸಿದನು ಮತ್ತು 15 ಅಂಕಗಳಿಂದ ಅನುತ್ತೀರ್ಣನಾದನು. ನೋಡಿ ಫ್ರೆಂಡ್ಸ್, ಈ ತರ ಲೆಕ್ಕಗಳಲ್ಲಿ ಏನ್ ಮಾಡ್ಬೇಕು, ವಿಕ್ರಮ್ ಅನ್ನೋ ವ್ಯಕ್ತಿ ಏನ್ ಮಾಡ್ಯಾನ, 32% ಮಾರ್ಕ್ಸ್ ತಗೋಣ. ಓಕೆ, ಅದರಲ್ಲಿ ಏನ್ ಮಾಡ್ಯಾನ, 15 ಅಂಕಗಳೇನು ನಪಾಸಾಗ್ಯಾನ ಅಂದ್ರೆ ಫೇಲ್ ಆಗ್ಯಾನ. ಅಂದ್ರೆ ಅವ 15 ಮಾರ್ಕ್ಸ್ ತಗೊಂಡಿದ್ರೆ ಪಾಸ್ ಹಾಕಿದ್ದಾರೆ, ಹೌದಾ? ಈಗ 32% ತಗೊಂಡು ಫೇಲ್ ಆಗ್ಯಾನ, ಬಟ್ 15 ಮಾರ್ಕ್ಸ್ ತಗೊಂಡಿದ್ರೆ ಪಾಸ್ ಹಾಕಿದ್ದ. ಅದೇ ಮುಂದೆ ಇಕ್ವೇಶನ್ ಏನ್ ಹೇಳ್ತಾನೆ ನೋಡ್ರಿ, ಒಂದು ವೇಳೆ ಅವ ಶೇಕಡ 57% ಮಾರ್ಕ್ಸ್ ತಗೊಂಡಿದ್ನಂದ್ರ, ಅಂಕ ಗಳಿಸಿದ್ನಂದ್ರ, ಅವ ಉತ್ತೀರ್ಣ ಆಗಕ್ಕಿಂತ ಬೇಕಾಗಿದ್ದ ಅಂಕಗಿಂತ 10 ಹೆಚ್ಚದಾನ. ಅಂದ್ರ ನಾವೇನ್ ಮಾಡ್ಬೇಕು, -10. ಇಷ್ಟೇ ನಮ್ಗೆ ಇಕ್ವೇಶನ್ ಬರ್ಕೋಬೇಕಾಗಿದೆ. ನೋಡ್ರಿ, ನಾನು ಏನ್ ಮಾಡಿದೆ, ಒಬ್ಬ ಏನ್ ಮಾಡ್ಯಾನ, ವಿಕ್ರಮನವ 32% ಮಾರ್ಕ್ಸ್ ತಗೋಣ, ಬಟ್ ಎಷ್ಟರಲ್ಲಿ ಫೇಲ್ ಆಗ್ಯಾನ, 15 ಅಂಕ. ಅಂದ್ರೆ 15 ತಗೊಂಡ್ರೆ ಪಾಸ್ ಹಾಕಿದ್ದ, ಅದಕ್ಕೆ ಪ್ಲಸ್ ಕೊಟ್ಟಿನಿ ಇಲ್ಲಿ. ಅದೇ ಅವ 57% ಅಂಕ ತಗೊಂಡಿದ್ರ ಪಾಸ್ ಏನ್ ಹಾಕಿದ್ದ, ಬಟ್ ಇನ್ನ 10 ಮಾರ್ಕ್ಸ್ ಹೆಚ್ಚಿಗೆ ಬರ್ತಿದ್ದು, ಅದಕ್ಕೆ ನಾ ಏನ್ ಮಾಡಿದೆ, -10 ಮಾಡಿದೆ. ಈ ಇಕ್ವೇಶನ್ ಬರೀಲಕ್ ಬಂದ್ರೆ ಮುಗಿದೋಯ್ತು. ಸೊ ಇವಾಗ ಅಂಕಿಗಳು ಒಂದ್ ಸೈಡ್ ಮಾಡ್ರಿ, ಪರ್ಸೆಂಟೇಜ್ ಒಂದ್ ಸೈಡ್ ಮಾಡ್ರಿ. ನಾನು ಇವಾಗ ಈ -10ನ ಈ ಸೈಡ್ ತಗೊಂಡ್ರೆ +10 ಆಗುತ್ತೆ, ಅಂದ್ರೆ +15 +10 ಆಗುತ್ತೆ, ಈಕ್ವಲ್ ಟು ಈ ಪರ್ಸೆಂಟೇಜ್ 32% ಈ ಸೈಡ್ ತಗೊಂಬನಿ ಏನಾಗುತ್ತೆ, 57% -32%. ಕ್ಲಿಯರಾ? ಹಾಗಾದ್ರೆ ಫಸ್ಟ್ ಇದನ್ನ ಕೂಡಿಸೋದು ಎಷ್ಟಾಗುತ್ತೆ, 25 ಈಕ್ವಲ್ ಟು 57ರ 32 ಹೋದ್ರೆ 25%. ಹೌದಾ? 25% ಬರೋಬರಿ 25 ಮಾರ್ಕ್ಸ್ ಆಯ್ತು. ನೋಡ್ರಿ, ಎಕ್ಸಾಮ್ ಅಲ್ಲಿ ಯಾವಾಗ್ಲೂ ಏನಿರುತ್ತೆ, 100%. ನಾವ್ ಅಂದ್ರೆ 100% ಕಂಡಿಡ್ಬೇಕು. 100% ಕಂಡಿಡ್ಬೇಕು ಮಾಡ್ರಿ, ಇಲ್ಲಿ ಇಂಟು 4 ಮಾಡ್ರಿ, ಇಲ್ಲಿ ಇಂಟು 4 ಮಾಡ್ರಿ, ಅಂದ್ರೆ ಎಷ್ಟಾಯ್ತು, 100% ಬರೋಬರಿ ಅಂದ್ರೆ ಅಷ್ಟು. ಹಾಗಾದ್ರೆ ನಿಮಗೆ ಏನ್ ಸಿಕ್ತು, ಎಕ್ಸಾಮ್ ಎಷ್ಟು ಮಾರ್ಕ್ಸ್ ಸಿಗಿತ್ತು, 100 ಮಾರ್ಕ್ಸ್ ಸಿಗಿತ್ತು. ಓಕೆ, ಬಟ್ ಕೆಳಗಡೆ ಕ್ವಶನ್ ಏನ್ ಕೇಳ್ತಿದ್ದಾನೆ, ಹಾಗಾದ್ರೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಬೇಕಾಗಿರುವ ಅಂಕ ಎಷ್ಟು? ಫಸ್ಟ್ ಆಫ್ ಆಲ್ 100ಕ್ಕೆ ಅವನೇ ಹೇಳ್ಬಿಟ್ಟಿದ್ದಾನೆ, ಎಷ್ಟಪ್ಪ, 32% ತಗೊಂಡು. ಅಂದ್ರೆ 100ಕ್ಕೆ ಅಂದ್ರೆ 32 ಮಾರ್ಕ್ಸ್ ತಗೊಂಡ್ರು, ಎಷ್ಟರಲ್ಲಿ ಫೇಲ್ ಆಗ್ಯಾನ, ಇನ್ನ 15 ಅಂಕಲಿ ಫೇಲ್ ಆಗ್ಯಾನ. ಅದು 15 ಕೂಡ್ಸೋರು ಎಷ್ಟಾಗುತ್ತೆ, 7 4 ಅಂದ್ರೆ ಎಷ್ಟಾಗುತ್ತೆ, 47 ಮಾರ್ಕ್ಸ್ ಆಗುತ್ತೆ. ಕ್ಲಿಯರ್ ಆಯ್ತಾ? ಓಕೆ, ನೆಕ್ಸ್ಟ್ ನೋಡ್ರಿ, ಮತ್ತೆ ಬೋರ್ಡ್ ಮಾಸ್ ಪ್ರಾಬ್ಲಮ್ ಇದೆ. ಸೊ ಬೋರ್ಡ್ ಮಾಸ್ ಮೇಲೆ ನೋಡಿ, ಈ ಶಿಫ್ಟ್ ಅಲ್ಲಿ ಸಿಕ್ಕಾಪಟ್ಟಿ ಬೋರ್ಡ್ ಮಾಸ್ ಮೇಲೆ ಪ್ರಾಬ್ಲಮ್ಸ್ ಬಂದಿದೆ ಸಿಂಪ್ಲಿಫಿಕೇಶನ್ ಅಲ್ಲಿ. ಸೊ ಏನಿದೆ, 443 ಮೈನಸ್ 226 ಡಿವೈಡೆಡ್ ಬೈ 2 ಇಂಟು 5 ಇದೆ. ಹಾಗಾದ್ರೆ ನೋಡಿ, ಕಟ್ತಾ ಬಿಡ್ರಿ, 2 ಒಂದಲೆ 2 ಒಂದಲೆ 2 ಮೂರ್ಲೆ. ಸೊ 443 ಮೈನಸ್ 113 ಇಂಟು 5 ಗುಣಾಕಾರ ಮಾಡಿ, 5 ಮೂರ್ಲೆ 15, 5 ಒಂದ್ಲೆ 5 1 ಕೈಲ 6, 5 ಒಂದ್ಲೆ 5, 565 ಆಯ್ತು. ಎಷ್ಟು, 443. ಸೊ ಏನ್ ಹೇಳ್ತಿದ್ದಾನೆ, 443ರಲ್ಲಿ ಎಷ್ಟು, 565 ಕಳಿಬೇಕು. ಚಿಕ್ಕ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆ ಕಳೆದ್ರೆ ಅಫ್ಕೋರ್ಸ್ ಆನ್ಸರ್ ಏನ್ ಬರುತ್ತೆ, ಮೈನಸ್ ಅಲ್ಲಿ ಬರುತ್ತೆ, ಹೌದಾ? ಹಾಗಾದ್ರೆ 565ರಲ್ಲಿ ಫಸ್ಟ್ ದೊಡ್ಡ ಸಣ್ಣ ಕಳೆದು ನೋಡಿ ಎಷ್ಟು ಬರುತ್ತೆ, 443 ಕಳೀರಿ. 5 3 ಹೋದ್ರೆ 2, 6 4 ಹೋದ್ರೆ 2, 5 4 ಹೋದ್ರೆ 122. ಸೊ 122 ಅಂತ ಬರುತ್ತೆ, ಬಟ್ ಚಿಹ್ನೆ ಏನು ಬರಬೇಕು, ಮೈನಸ್ ಬರುತ್ತೆ. ಯಾಕಂದ್ರೆ ಚಿಕ್ಕ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆ ಕಳಿತಿದ್ರೆ, ಹಾಗಾಗಿ ಆನ್ಸರ್ ಏನಾಗುತ್ತೆ, -122. ನೆಕ್ಸ್ಟ್, ಒಂದು ವಸ್ತುವಿನ ನಮೂದಿಸಿದ ಬೆಲೆಯು 11,800 ಆಗಿದೆ ಮತ್ತು ಅದರ ಮಾರಾಟದ ಬೆಲೆಯು 7,788 ಆಗಿದೆ. ಹಾಗಾದ್ರೆ ಶೇಕಡಾ ರಿಯಾಯಿತಿ, ಡಿಸ್ಕೌಂಟ್ ಪರ್ಸೆಂಟೇಜ್. ಸೊ ಫಸ್ಟ್ ಆಫ್ ಆಲ್ ನಮೂದಿಸಿದ ಬೆಲೆ ಅಂದ್ರೆ ಏನ್ರಿ, MRP. ಎಷ್ಟು ಕೊಟ್ಟಿದ್ದಾನೆ, 11,800. ಹಾಗಾದ್ರೆ ಮಾರಾಟ ಎಷ್ಟಕ್ಕೆ ಮಾಡಿದಾನೆ, SP ಎಷ್ಟು, 7,788. ಫಸ್ಟ್ ಆಫ್ ಆಲ್ ಏನ್ ಚೆಕ್ ಮಾಡ್ಬೇಕು, ಎಷ್ಟು ರೂಪಾಯಿ ಬಿಟ್ಟಾನ, ತೇರಾ? ಅದಕ್ಕೆ ನಾನು ಏನು ಮಾಡ್ತೀನಿ, 11,800ಕ್ಕೆ 7,788 ಮೈನಸ್ ಮಾಡಿ, 10ರಲ್ಲಿ 8 ಹೋದ್ರೆ 2, 10ರಲ್ಲಿ 9 ಹೋದ್ರೆ 1, 8ರಲ್ಲಿ 8 ಹೋದ್ರೆ 0, 11ರಲ್ಲಿ 7 ಹೋದ್ರೆ ಎಷ್ಟು ಬರುತ್ತೆ, 11ರಲ್ಲಿ 7 ಹೋದ್ರೆ 4 ಅಂದ್ರೆ ಎಷ್ಟು ಬಂತು, 4,012 ರೂಪಾಯಿ ಡಿಸ್ಕೌಂಟ್ ಬಿಟ್ಟಿದ್ದಾನೆ. ಓಕೆ, 11,800 ಇರೋ ವಸ್ತುನ 7,788ಗೆ ಮಾರ ಅಂದ್ರೆ ಎಷ್ಟು ಅಮೌಂಟ್ನಾಗ ಹೇಳ್ರಿ ಅಂದ್ರೆ 4,012 ರೂಪಾಯಿ ಬಿಟ್ಟಾನ. ಓಕೆ, 4,012 ರೂಪಾಯಿ ಬಿಟ್ಟಾನ. ಬಟ್ ನಮಗೇನು ಪರ್ಸೆಂಟೇಜ್ ಕಂಡು ಹಿಡಿಬೇಕು. ಪರ್ಸೆಂಟೇಜ್ ಕಂಡು ಹಿಡಿಬೇಕಂದ್ರೆ ಡಿವೈಡೆಡ್ ಬೈ ಏನಿರ್ಬೇಕು, 100. MRPನ ಇಟ್ಕೋಬೇಕು. ಗುಣಾಕಾರ ಏನ್ ಮಾಡ್ಬೇಕು, 100. ನೋಡ್ರಿ, ಕಡ್ತಾ ಹೊಡ್ರಿ, 0 0 ಆಯ್ತು.
ಸೊ ಇವಾಗ ಏನು ಮಾಡಿ ಕಟ್ತಾ ಬಿಡ್ರಿ. 2 5 10, 2 9 18, 2 2 4, 0 2 6 12. ಕ್ಲಿಯರಾ? ಇವಾಗ ನೋಡಿ 59ಕ್ಕೆ 2006ಕ್ಕೆ 59ರಲ್ಲಿ ಭಾಗಾಕಾರ ಮಾಡಬೇಕು. ಸೊ ಫ್ರೆಂಡ್ಸ್, ಇದನ್ನೆಲ್ಲ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗಬಾರ್ದು. ಸೊ ನಾವು ಹೆಂಗೆ ಯೋಚನೆ ಮಾಡ್ಬೇಕಂದ್ರೆ 2006 9ರಲ್ಲಿ ಭಾಗ ಹೋಗ್ಬೇಕಂದ್ರೆ 9 2 18, 9 3 20, 9 4 36. ನೋಡ್ರಿ 9 4 30 ಲಾಸ್ಟ್ ಡಿಜಿಟ್ ಏನು ಬರುತ್ತೆ? 6 ಬರುತ್ತೆ. ಅಂದ್ರೆ ಅಫ್ಕೋರ್ಸ್ ಎದರಲ್ಲಿ ಹೋಗಿರುತ್ತೆ ಭಾಗ? 4ರಲ್ಲಿ ಯೂನಿಟ್ ಡಿಜಿಟ್ ನೋಡಿ, ಇದರಲ್ಲಿ ಯೂನಿಟ್ ಡಿಜಿಟ್ ಯಾವುದಿದೆ? 34. ಹಾಗಾಗಿ ಆನ್ಸರ್ ಏನು ಬರುತ್ತೆ? ಶೇಕಡ 34. ಕ್ಲಿಯರ್ ಆಯ್ತಾ? ಇಲ್ಲ ಸರ್ ನಮ್ಗೆ ಡೌಟ್ ಇದೆ ಅಂತ ಅಂದ್ರೆ ಏನ್ ಮಾಡ್ಬೇಕು? ಭಾಗಾಕಾರ ಮಾಡಲೇಬೇಕು. ಹೆಂಗೆ ಅದನ್ನು ಹೇಳ್ತೀನಿ ಕೇಳಿ. ಸೊ ಇವಾಗ ನೋಡಿ ಎಷ್ಟು ಬಂತು? ಮೈನಸ್ ಮಾಡಿದಾಗ 4012 ಬಂದಿತ್ತು. ಡಿವೈಡೆಡ್ ಬೈ ಏನು ಬಿಟ್ಟು ಹೋಗ್ಬೇಕು? 00 ಇಂಟು 100. ಇವಾಗ ನೋಡಿ ಕಟ್ತಾ ಬಿಡ್ರಿ. 2 0 ಹೋಯ್ತು. ಕ್ಲಿಯರಾ? 2 5 10, 2 9 18, 2 2 4, 2 6. ಓಕೆ, ಈಗ ಎಷ್ಟು ಬಂತು ನಿಮ್ಮದು? 2006 ಡಿವೈಡೆಡ್ ಬೈ 59. ಕ್ಲಿಯರಾ? ಹಾಗಾಗಿ ಈ ಟೈಮಿಗೆ ನಿಮಗೆ ಗೊತ್ತಾಗಲಿಲ್ಲ ಸರ್ ಅಂದರೆ ಸಿಂಪ್ಲಿ ಏನು ಮಾಡಿರಿ, 2006ಕ್ಕೆ ಏನು ಆಪ್ಷನ್ ಇಲ್ಲ, ಇದಕ್ಕೆ ಏನು ಮಾಡಬೇಕು? 59ರಲ್ಲಿ ಭಾಗಾಕಾರ ಮಾಡಿ. ಹೆಂಗೆ? 59 ಮೂರಲೆ ಎಷ್ಟಾಗತ್ತಪ್ಪ? 3 9 27, 3 5 15, 2 17 ಅಂದರೆ 177. ಎಷ್ಟರಲ್ಲಿ? 3ರಲ್ಲಿ ಎಷ್ಟು ಬಂತು? 3. ಇಲ್ಲಿ ಎಷ್ಟು ಬಂತು? 2. ಇಲ್ಲಿ ಎಷ್ಟು ಬಂತು? 0 23. ನೆಕ್ಸ್ಟ್ ಏನು ಉಳಿಸೋತೀರ? 6 ಉಳಿಸೋತೀರ. ನೆಕ್ಸ್ಟ್ 59ಕ್ಕೆ ಇಂಟು 4 ಮಾಡಿ. 4 9 34 ಅಂದರೆ ಡೈರೆಕ್ಟ್ 34 ಎಷ್ಟು ಹೋಗುತ್ತೆ? 236. ಸೊ 0 0 ಅಂದರೆ ಎಷ್ಟು ಬರುತ್ತೆ ಆನ್ಸರು? 34%. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ 11ನೇ ಕ್ವಶನ್ ನೋಡಿ. ಒಂದು ತರಗತಿಯಲ್ಲಿ 22 ವಿದ್ಯಾರ್ಥಿಗಳ ಸರಾಸರಿ ತೂಕ 42 ಆಗಿದೆ. ಒಂದು ವೇಳೆ 33 kg ಮತ್ತು 39 kg ತೂಕದ 2 ವಿದ್ಯಾರ್ಥಿಗಳು ತರಗತಿ ಸೇರಿದರೆ 24 ವಿದ್ಯಾರ್ಥಿಗಳು ಹೊಸ ಫಸ್ಟ್ ನೋಡಿದ್ರಲ್ಲಿ ಏನು ಮಾಡಬೇಕು? ಫಸ್ಟ್ ಎಷ್ಟು ಸ್ಟೂಡೆಂಟ್ ಅದಾರ? 22 ಸ್ಟೂಡೆಂಟ್. ಸರಾಸರಿ ತೂಕ ನಾವೇನು ಮಾಡ್ಬೇಕು? ಫಸ್ಟ್ ಕೆಲಸನೇ ಒಟ್ಟು ತೂಕ ಕಂಡುಹಿಡ್ರಿ. ಎಷ್ಟು? ಫಸ್ಟ್ ಎಷ್ಟಿದ್ರು? 22 ಮಂದಿ ಇದ್ರು. ಅವ್ರ ಸರಾಸರಿ ಎಷ್ಟದಪ್ಪ? 42 kg. ಗುಣಾಕಾರ ಮಾಡ್ಕೊರಿ. 42ಕ್ಕೆ 22 22 44, 24 88. ಅಂದರೆ 88ರಲ್ಲಿ ಕೊಡಿಸಿ 924 ಆಯಿತು. ಅಂದರೆ ಎಷ್ಟು ಬಂತು? 924 ಟೋಟಲ್ ಆಗಿ. ಇವಾಗ ಏನು ಹೇಳ್ತಿದ್ದಾರೆ? 33 kg ಇರುವಂಥ ಒಬ್ಬ ವ್ಯಕ್ತಿ, ಇನ್ನೊಬ್ಬ 39 kg ಇರುವಂಥ ವ್ಯಕ್ತಿ ಯಾಡ್ ಆಗ್ತಿದ್ದಾನೆ. ಅವ್ರನ್ನೂ ಕೂಡ್ಸ್ಕೊಂಡ್ಬಿಡಿ. 33 ಒಬ್ಬ ವ್ಯಕ್ತಿ ಬಂದಾನ, 39 ಬಂದಾನ. ಹಂಗಾದ್ರೆ ಕೂಡಿಸ್ರಿ ಎಷ್ಟಾಯ್ತು? 9 12 4 16. ಓಕೆ, 4 3 7 9 16 ಆಯಿತು. 3 4 5 3 8 1 9 ಆಯಿತು. ಅಂದರೆ ಟೋಟಲ್ ತೂಕ ಎಷ್ಟಾಯ್ತು ಇವಾಗ? 996. ಬಟ್ ಜನ ಎಷ್ಟಾದ್ರಿ? ಮುಂಚೆ ಎಷ್ಟಿದ್ರು? 22 ಆದ್ರು. ಇವಾಗ ಇವೊಬ್ಬ ಹೊಸಬ. ಹೌದಾ? ಹಂಗಂದ್ರೆ ಎಷ್ಟು ಜನ ಆದ್ರಿ ಇವಾಗ? 24 ಜನ ಆದ್ರು. ಹಾಗಾಗಿ 996ಗೆ 24ರಲ್ಲೇ ಭಾಗಾಕಾರ ಮಾಡಬೇಕು. ಬರ್ತಾ ನೋಡ್ರಿ. 2 12, 2 4 8, 2 9 18, 2 8 16, 2 6 12, 2 2 4, 2 4 8, 2 9 18. ನೋಡಿ ಇವಾಗ ಎಷ್ಟು ಬಂತು? 249 ಡಿವೈಡೆಡ್ ಬೈ 6 ಬಂದಿದೆ. ಹೌದಾ? ಈಗ ಏನು ಮಾಡಿ? ಸಿಂಪ್ಲಿ 249ಗೆ 6ಲೆ ಭಾಗಾಕಾರ ಮಾಡಿರಿ. 6 4 24, 0 9 ಬಂತು. 6 1 6. ಎಷ್ಟು ಉಳಿತು? 3 ಪಾಯಿಂಟ್ ಕೊಟ್ಟು 0 ತಗೋರಿ. 6 6 5 30. ಹಾಗಾಗಿ ಆನ್ಸರ್ ಏನು ಬರುತ್ತೆ? 41.5 kg. ನೆಕ್ಸ್ಟ್, ಈಗ ಒಂದು ಕೆಲಸವನ್ನು X1, X2 ಮತ್ತು X3 ಮೂವರು ಕ್ರಮವಾಗಿ 90, 45 ಮತ್ತು 67.5 ದಿನಗಳಲ್ಲಿ ಮಾಡಬಲ್ಲರು. ಸೊ X1, X2, X3 ಅಂತ 3 ಜನ ಇದ್ದಾರೆ. ಫಸ್ಟ್ X1 ಎಷ್ಟು ದಿನದಲ್ಲಿ? 90 ದಿನ. X2 ಎಷ್ಟು ದಿನದಲ್ಲಿ? 45 ದಿನ. X3 ನೋಡಿ 67.5 ಇದೆ. 67.5. ಸೊ ನಿಮ್ಗೆ ಇವಾಗಲೇ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. 67.5 ಅಂದರೆ ಹೆಂಗೆ ಬರ್ಕೋಬೇಕಂದ್ರೆ ಪಾಯಿಂಟಲ್ಲಿ ಇದ್ರೆ ನೆನಪಲ್ಲಿ ಇಟ್ಕೊಳ್ಳಿ. 67.5 ಅಂದ್ರೆ ಒಂದೇ, 67 1/2 ಅಂದ್ರೆ ಒಂದು. ಹೌದಾ? ಒಪ್ಕೋತೀರಿ? ಸೊ 67.5 ಬಂದು ನಾನು ಯಾಕೆ ಈ ಥರ ಬರ್ಕೊಂಡೆ? ನೀವು ನೋಡಿ ಕಿರಾಣಿ ಅಂಗಡಿಲಿ ಹೋದ್ರೆ ಅರ್ಧ kg ಅಂತ ಕೊಟ್ಟರೆ ಏನು ಕೊಡ್ತಾರೆ ಅವರು ಬರೆಯಲ್ಲಿ?
1/2 ಅಂತ ಬರೀತಾರೆ, 0.5 ಅಂತ ಬರಲ್ಲ. ಹಾಗಾಗಿ ನೋಡಿ ಇದು ಏನಾಯ್ತು ಇವಾಗ ಮಿಶ್ರ ಭಿನ್ನರಾಶಿ ಆಯ್ತು. ಹೌದಾ? ಹಾಗಾದ್ರೆ ಗುಣಾಕಾರ ಮಾಡ್ರಿ. 2 ಒಳ್ಳೆ 14, 2 134 ಪ್ಲಸ್ 1/2 ಅಂದ್ರೆ ಎಷ್ಟಾಗತ್ತೆ? 135/2. ಸೊ 135/2 ಅಂದ್ರೂ ಒಂದೇ, 67.5 ಅಂದ್ರೂ ಒಂದೇ. ನಾ ಈ ಥರ ಯಾಕಂದ್ರೆ ನಮಗೆ ಎಲ್ ಸಿ ಎಂ ತೆಗೆಯೋದಕ್ಕೆ ಮುಂದೆ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇವಾಗ ನೋಡಿ, ನೆಕ್ಸ್ಟ್ ನೋಡಿ ಈಗ ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಏನಂದು ಎಲ್ ಸಿ ಎಂ ತಗೋಬೇಕು. ಎಲ್ ಸಿ ಎಂ ಅಂದರೆ ನೋಡಿ 90, 45, 135/2 ಪ್ಲಸ್ 5. ಸೊ ನೋಡಿ ಇದರಲ್ಲಿ ಕೆಳಗಡೆ ಏನಿಲ್ಲ ಅಂದ್ರೆ ಒಂದಿರುತ್ತೆ ನೋಡಿ. ನೀವು ಎಲ್ ಸಿ ಎಂ ಚಾಪ್ಟ್ರಲ್ಲಿ ಗೊತ್ತಿರಬೇಕು ಏರಾ. ಸೊ ನೋಡಿ ಸ್ಟೂಡೆಂಟ್ಸ್, ಇವಾಗ 90/1, 45/1, 135/1 ಇದ್ರ ಏನು ತಗೋಬೇಕು? ಎಲ್ ಸಿ ಎಂ. ನಾನು ನಿಮ್ಗೆ ಎಲ್ ಸಿ ಎಂ ಚಾಪ್ಟರ್ ಗೊತ್ತಿರ್ಬೇಕು. ಹೆಂಗಂದ್ರೆ ಮೇಲ್ಗಡೆಯಿಂದ ಏನು ತಗೋಬೇಕು? ಎಲ್ ಸಿ ಎಂ ತಗೋಬೇಕು. ಕೆಳಗಡೆಯಿಂದ ಏನು ತಗೋಬೇಕು? ಎಚ್ ಸಿ ಎಫ್ ತಗೋಬೇಕು. ನಿಮ್ಗೆ ಆಲ್ರೆಡಿ ಚಾಪ್ಟರ್ ಹೇಳಿದ್ರೆ ಗೊತ್ತಿರುತ್ತೆ. ಸೊ ನಾ ಇವಾಗ ಏನು ಮಾಡ್ತೀನಿ, ಡೈರೆಕ್ಟಾಗಿ ತಗೋತೀನಿ. ಸೊ ನೋಡಿ ನಾನು ಇವಾಗ ಏನು ತಗೋತೀನಿ, ಡೈರೆಕ್ಟಾಗಿ 135. ನಾನೇನು ಮಾಡ್ತೀನಿ, 270ನ ಎಲ್ ಸಿ ಎಂ ಅಂದರೆ ಇದೇನಾಗುತ್ತೆ? ಟೋಟಲ್ ವರ್ಕ್. ಹೌದಾ? ಈಗ ನೋಡಿ ಟೋಟಲ್ ವರ್ಕ್ನ ತೊಗೊಂಡೆ. ಹಂಗಂದ್ರೆ 90 ಅಂದರೆ ಓಕೆ 270 ಕೆಲಸ ಇದೆ. x1 90 ದಿನ ಅಂದರೆ ಇವು ಒಂದು ದಿನಕ್ಕೆ ಎಷ್ಟು ಮಾಡ್ತಾನೆ? 3 ದಿನ ಮಾಡ್ತಾನೆ. ಅದೇ ಥರ x2 ಏನಾಗುತ್ತೆ? 6 ದಿನ ಮಾಡ್ತಾನೆ. ಅದೇ ಥರ ಇವ್ನು ನೋಡ್ರಿ x3 ಏನಾಗುತ್ತೆ? 135/2 270 ಡಿವೈಡ್ ಮಾಡಿದ್ರೆ 2 ಬರುತ್ತೆ. ಈ ಕೆಳಗಿನ 2 ಮೇಲೆ ಹೋಗಿ ಏನಾಗುತ್ತೆ? 4 ಆಗುತ್ತೆ. ಹಾಗಾಗಿ ಒಂದು ಎಷ್ಟಾಯಿತು? 4 ದಿನ ಆಯಿತು. ಕ್ಲಿಯರಾ? ಹಾಗಾಗಿ ನೆಕ್ಸ್ಟ್ ನೋಡಿ ಅವನೇನಾಯ್ತು, ಈ ಲೈನ್ ನೋಡಿ. ಹಾಗಾದರೆ ಮೂವರು ಒಟ್ಟಿಗೆ ಕೆಲಸವನ್ನು ಶುರು ಮಾಡಿದರು. ಆದರೆ ಕೆಲಸ ಪೂರ್ಣಗೊಳ್ಳುವ 13.5 ದಿನಗಳ ಮುಂಚೆ ಯಾರು? x2 ಬಿಟ್ಟು ಹೋಗ್ಬಿಟ್ಟ. x2 ಏನು ಮಾಡ್ದ? ಎಷ್ಟು ದಿನ ಮುಂಚೆ? 13.5 ದಿನಗಳ ಮುಂಚೆ. ಓಕೆ, ಎಷ್ಟು ಬಿಟ್ಟು ಹೋಗ್ಬಿಟ್ಟ? x2 ಯಾರು ಬಿಟ್ಟು ಹೋಗ್ಬಿಟ್ಟ. ಹಾಗಾಗಿ ಏನು ಮಾಡ್ಬೇಕು ಇವಾಗ? x2 13.5 ದಿನ ಅಂದ್ರೂ ಒಂದೇ, 27/2 ಅಂದ್ರೂ ಒಂದೇ. ಹೌದಾ? ನಾನು ಏನು ಮಾಡ್ತೀನಿ, 13.5 ಅನ್ನೋದನ್ನು ತೆಗೆದುಬಿಟ್ಟು ಏನು ಮಾಡ್ತೀನಿ, 27. ಯಾಕಂದ್ರೆ ಈಸಿ ಆಗುತ್ತೆ. ಹಾಗಾದರೆ x2 ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ? 6 ಕೆಲಸ. ಬಟ್ 13.5 ದಿನ ಬಿಟ್ಟು ಹೊಂಟಾನಂದ್ರೆ ಅರ್ಲಿಯರ್ ಅಂದರೆ ಎಷ್ಟಾಗುತ್ತೆ? 27/2 ಅಂದರೆ 2 ಒಂದಲೇ 2 ಮೂರಲೆ ಅಂದರೆ ಒಂದೆಷ್ಟು? 27 ಮೂರಲೆ. ಈ 81 ಕೆಲಸನ ಯಾರು ಮಾಡ್ಬೇಕಪ್ಪ? x1 x3 ಮಾಡಲೇಬೇಕು. ಯಾಕೆ? 13.5 ದಿನ ಮುಂಚೆನೇ ಬಿಟ್ಟು ಹೊಂಟಾನ ಅಂದರೆ ಮುಂಚೆ ಇರೋದು ಕೆಲಸ ಎಷ್ಟಪ್ಪ? 270 ಕೆಲಸ ಇತ್ತು. ಈ ಇವ್ನು ಬಿಟ್ಟು ಹೋಗಿದ್ದು ಎಷ್ಟರ ಏನು ಬಂತು? 81 ಕೆಲಸ. ಅಂದರೆ ಎಷ್ಟಾಗುತ್ತೆ? 15, 300. ಈಗ ಟೋಟಲ್ ಕೆಲಸ ಎಷ್ಟು ಬಂತು? 351. ಇರೋರು ಎಷ್ಟು ಜನ? 3 ಜನದ್ದು ಎಷ್ಟಾಗುತ್ತೆ? 351ಕ್ಕೆ 3 ಜನ ಕೂಡಿದ್ರೆ ಎಷ್ಟು ಕೆಲಸ ಆಗುತ್ತೆ? 6, 4, 10, 13. ಹಾಗಾದರೆ 351ಕ್ಕೆ 13 ಭಾಗಾಕಾರ ಮಾಡಿರಿ. 13 2 26. 15ರಲ್ಲಿ 6 ಹೋದರೆ 9, 0, 9, 13 ಎಷ್ಟಲೇ? 13 ಒಳ್ಳೆ 91 ಆಗುತ್ತೆ. 0. ಹಾಗಾಗಿ 27 ಡೇಸ್ ಏನಾಗುತ್ತೆ? ಕಂಪ್ಲೀಟ್ ಕೆಲಸ ಮುಗಿಯಲಿಕ್ಕೆ ಸಮಯ ತೆಗೆದುಕೊಳ್ಳುತ್ತಾರೆ. ನೆಕ್ಸ್ಟ್ ನೋಡಿ, ಒಂದು ಬಸ್ 300 ಕಿಲೋಮೀಟರ್ ದೂರದಲ್ಲಿರುವ ತನ್ನ ಗಮ್ಯವನ್ನು ತಲುಪಲು ತನ್ನ ನಿಗದಿತ ವೇಳೆಯಿಂದ 60 ನಿಮಿಷವಷ್ಟು ತಡವಾಗಿ ಹೊರಟಿದ್ದು, ತನ್ನ ಎಂದಿನ ಸಮಯಕ್ಕೆ ಸರಿಯಾಗಿ ತಲುಪಲು ವೇಗವನ್ನು ಎಂದಿನ ವೇಗಕ್ಕಿಂತ 10 km/h ಹೆಚ್ಚಿಸಿತು. ಹಾಗಾದರೆ ಆ ಬಸ್ಸಿನ ಎಂದಿನ ವೇಗ? ಸೊ ಫ್ರೆಂಡ್ಸ್, ಇದು ನೋಡಿ ಸ್ವಲ್ಪ ತಾರ್ಕಿಕವಾಗಿ ಯೋಚನೆ ಮಾಡಿ. ಫಸ್ಟ್ ಆಫ್ ಆಲ್ ಏನಿದೆ, 300 ಕಿಲೋಮೀಟರ್ ಒಂದು ದೂರ ಇದೆ, ಡಿಸ್ಟನ್ಸ್. ಒಂದೇನೋ ಒಂದು ಪ್ಲೇಸಿಗೆ ಹೋಗಿ ಬಸ್ನವರು ರೀಚ್ ಆಗಬೇಕು. ಕ್ಲಿಯರಾ? ಬಟ್ ಏನು ಮಾಡ್ತಿದ್ದಾನೆ, ಯಾವುದೋ ಕಾರಣಾಂತರಗಳಿಂದ ಏನಾಗಿದೆ, ಬಸ್ ಫಾರ್ ಎಕ್ಸಾಂಪಲ್ ನಾನೇನು ಅನ್ಕೋತೀನಿ, ಬೆಳಿಗ್ಗೆ 10 ಗಂಟೆಗೆ ಬಿಡಬೇಕಾಗಿತ್ತು ಅವನು, ಇಲ್ಲಿ ಬಂದು 5 ಗಂಟೆಗೆ ರೀಚ್ ಆಗುತ್ತಂತ ಅನ್ಕೊಳ್ಳಿ. ಇವಾಗ ಏನಾಗಿದೆ, ಸಡನ್ ಆಗಿ ಯಾವುದೋ ವಿಷಯಗಳಿಂದ ಲೇಟ್ ಆಗಿಬಿಟ್ಟಿದೆ. ಬಸ್ ಲೇಟ್ ಆಗಿದ್ದಕ್ಕೆ ಎಷ್ಟು? 11 ಗಂಟೆಗೆ ಬಸ್ ಬಿಟ್ಟ. ಅಂದರೆ 11 ಗಂಟೆಗೆ ಬಿಟ್ಟರೆ ಟೈಮ್ ಏನು ಹೇಳ್ತಾನೆ, 5 ಗಂಟೆಗೆ ರೀಚ್ ಆಗಬೇಕು. ಅಂದರೆ ಅಫ್ಕೋರ್ಸ್ ಏನು ಮಾಡಬೇಕು, ಸ್ಪೀಡ್ನ ಹೆಚ್ಚು ಮಾಡಲೇಬೇಕು. ಅದಕ್ಕೆ ಎಷ್ಟು ಸ್ಪೀಡ್ ಹೆಚ್ಚು ಮಾಡತ್ತಾನ? 10 km/h ಸ್ಪೀಡ್ ಹೆಚ್ಚು ಮಾಡತ್ತಾನ. ಯಾಕೆ? ಅದೇ ಟೈಮಿಗೆ ಹೋಗಿ ರೀಚ್ ಆಗಬೇಕು. ಇದು ಇರೋದು ಕಾನ್ಸೆಪ್ಟು. ಹಂಗಂದ್ರೆ ಏನು ಸರ್, ಇದರಲ್ಲಿ ಬರೋದು ಏನಪ್ಪ? ಮ್ಯಾಟ್ರ್ ಆಗೋದೇ ಏನು ಇದರಲ್ಲಿ? ಟೈಮ್ ನೋಡಿ. ಸೊ ನಾನು ನಿಮ್ಗೆ ಏನು ಹೇಳ್ತೀನಿ, ಈ ಥರ ಪ್ರಾಬ್ಲಮ್ಗಳಿಗೇನು ಸ್ವಲ್ಪ ನೋಡಿ, ಕ್ವಶನ್ ಪೇಪರ್ ಸ್ವಲ್ಪ ಟಫ್ ಇದೆ. ಈ ಶಿಫ್ಟಲ್ಲಿ ಯಾರಿದ್ದಾರೋ ಗೊತ್ತಿಲ್ಲ, ದೇವರೇ ಗೊತ್ತಿ. ಯಾಕಂದರೆ ಸ್ವಲ್ಪ ಟಫ್ ಇತ್ತು ಕ್ವಶನ್ ಪೇಪರ್. ಸೊ ಹಾಗಿದ್ರೆ ನೋಡಿ ಯಾವ ಥರ ಆಪ್ಷನ್ ಮೇಲೆ ಇದನ್ನು ಪ್ರಾಬ್ಲಮ್ ಮಾಡಬೇಕು.
ಸೊ ಫಸ್ಟ್ ಆಫ್ ಆಲ್ ಸ್ಪೀಡ್ ಇಸ್ ಕೊಟ್ಟು ಏನಿದೆ ಫಾರ್ಮುಲಾ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಓಕೆ, ಹಂಗಂದ್ರೆ ಟೈಮ್ ಇಸ್ ಕೊಟ್ಟು ಏನಾಗುತ್ತೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಹೌದಾ? ಸೊ ಟೈಮ್ ಇಸ್ ಕೊಟ್ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಹಂಗಂದ್ರೆ ನೋಡಿ ಇವಾಗ ಸೊ ಟೈಮ್ ಇಸ್ ಕೊಟ್ಟು ಏನಿದೆ ಡಿಸ್ಟೆನ್ಸ್ ಡಿವೈಡೆಡ್ ಸ್ಪೀಡ್. ಹೌದಾ? ನಾನು ತೋತೀನಿ ಇವಾಗ 300 ಕಿಲೋಮೀಟರ್ ಹೊಂಟಾನ. ಹೌದಾ? 300 ಕಿಲೋಮೀಟರ್ ಸ್ಪೀಡ್ ಎಷ್ಟು ಗೊತ್ತಿಲ್ಲ ನಮಗೆ, ಎಕ್ಸ್ ಕಿಲೋಮೀಟರ್ ಹೊಂಟಾನ ಅಂತ ತಿಳ್ಕೊಳ್ಳಿ. ಓಕೆ, ಬಟ್ ಏನಾಗ್ತಿದೆ ಸಮಯದ ಕೊರತೆ ಅಂದಾಗಿ ಏನು ಮಾಡ್ಯಾನ ಮತ್ತು 300 ಕಿಲೋಮೀಟರ್ ಯಾಕೆ ಲೇಟ್ ಆಗಿದ್ಕ ಏನಾಗತ್ತನ ಎಕ್ಸ್ ಪ್ಲಸ್ 10 ಸ್ಪೀಡ್ 10 ಕಿಲೋಮೀಟರ್ ಪರ್ ಅವರ್ ಜಾಸ್ತಿ ಮಾಡ್ದ. ಅಂದರೆ ಅವಾಗ ಎಷ್ಟು ಡಿಫ್ರೆನ್ಸ್ ನೋಡಿ ತೆಗೆದ್ರೆ ಎಷ್ಟಾಗುತ್ತೆ 60 ಮಿನಿಟ್ ತಡ ಆಗತ್ತೆ ಅಂದ್ರೆ 1 ಅವರ್ ಆಗುತ್ತೆ. ಯಾರ ಈ ಥರ ಈಕ್ವೇಷನ್ ಮಾಡ್ಕೊಳ್ಬೇಕು. ಸೊ 300 ಕಿಲೋಮೀಟರ್ ಎಕ್ಸ್ ಯಾಕಂದ್ರೆ 60 ನಿಮಿಷ ಕೊಟ್ಟಿದ್ದು 60 ನಿಮಿಷ ಅಂದ್ರೆ ಒಂದೇ, 1 ಗಂಟೆ ಅಂದ್ರು ಒಂದೇ, ಅದಕ್ಕೆ 1 ಗಂಟೆ ನೋಡಿ ಡಿಫ್ರೆನ್ಸ್. ಇವಾಗ ನೋಡಿ ಆಪ್ಷನ್ಗಳನ್ನ ಪುಟ್ ಮಾಡ್ತಾ ಹೋಗ್ಬೇಕು. ಎಕ್ಸ್ ಜಾಗದಲ್ಲಿ 40 ಹಾಕಿ ನೋಡಿ, 40ರಲ್ಲಿ ಗುಣಾಕಾರ ಮಾಡಿದ್ರೆ ಪಾಯಿಂಟಲ್ಲಿ ಬರುತ್ತೆ, ಇದು ಅವಕಾಶ ಸಾಧ್ಯನೇ ಇಲ್ಲ. 60 ಪುಟ್ ಮಾಡಿ ನೋಡಿ, 60 ಮಾಡಿದ್ರೆ ಇಲ್ಲಿ ಏನು ಬಂತು ಸಮಯ 5 ಬಂತು. ಇಲ್ಲಿ ನೋಡಿ 60 300ಕ್ಕೆ 70ರಲ್ಲಿ ಭಾಗಾಕಾರ ಮಾಡಿದ್ರೆ ಇಲ್ಲಿ ಪಾಯಿಂಟಲ್ಲಿ ಬರುತ್ತೆ, ಇದನ್ನು ಸಾಧ್ಯನೇ ಇಲ್ಲ. ಬಟ್ ನೆಕ್ಸ್ಟ್ ನೋಡಿ 50ನ ಪುಟ್ ಮಾಡಿ ನೋಡಿ, 50ನ 300 ಡಿವೈಡೆಡ್ ಬೈ 50 ಮೈನಸ್ 300 ಡಿವೈಡೆಡ್ ಬೈ 50 ಪ್ಲಸ್ ಅಂದ್ರೆ 60. ಬೇಕಾದ್ರೆ ನೋಡ್ರಿ 5 ಒಂದ್ಲೆ 5 6ಲೆ ಇಲ್ಲೇನು ಬಂದು 6 ಮೈನಸ್ ಈ 0 0 6 ಒಂದ್ಲೆ 6 ಇಲ್ಲಿ ಅಂದರೆ 6 ಮೈನಸ್ 5 ಅಂದರೆ 1 ಅಂದ್ರೆ ಪ್ಲಸ್ ಏನಾಗುತ್ತೆ 50 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ನೆಕ್ಸ್ಟ್ ಒಂದು ಗೋಳದ ತ್ರಿಜ್ಯವು 3.5 ಸೆಂಟಿಮೀಟರ್ ಇದೆ. ಆ ಗೋಳದ ಒಟ್ಟು ಮೇಲ್ಮೈ ವಿಸ್ತೀರ್ಣ. ಫಸ್ಟ್ ಆಫ್ ಆಲ್ ಗೋಳ ಅಂದ್ರೆ ನೋಡ್ರಿ, ಗೋಳ ಅಂದ್ರೆ ಚೆಂಡು ಗ್ಲೋಬು. ಸೊ ಈ ಗೋಳದ ಮೇಲ್ಮೈ ವಿಸ್ತೀರ್ಣ ಫಾರ್ಮುಲಾ ಏನಾಗುತ್ತೆ ಟೋಟಲ್ ಸರ್ಫೇಸ್ ಏರಿಯಾ ಈಕ್ವಲ್ ಟು ಏನಾಗುತ್ತೆ 4πr². ನೆನ್ಪಿಟ್ಕೋಬೇಕು ಫಾರ್ಮುಲಾ 4πr². ಅವಾಗ ಪುಟ್ ಮಾಡಿ 4 22/7 ಯಾಕೆ 5 ಅಂದರೆ 22/7 ಇಂಟು ಆರ್. ನೋಡಿ ಇವಾಗ ಆರು 3.5 ಇದೆ ಫ್ರೆಂಡ್ಸ್. ಪಾಯಿಂಟಲ್ಲಿದ್ದರೆ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಏನು 7/2 ಅಂದಂಗೆ. ಹೌದಾ? 3.5 ನೋಡಿ ನಾನು ಹೆಂಗೆ ಈಸಿಯಾಗಿ ಮಾಡ್ಕೊತೀನಿ. ಈ ಥರ ನೀವು ಮಾಡಲೇಬೇಕು ಅಂದರೆ ವರ್ಕ್ ಆಗುತ್ತೆ, ಇಲ್ಲಾಂದರೆ ಪಾಯಿಂಟಲ್ಲಿ ಗುಣಾಕಾರ ಮಾಡೋದು ಕಷ್ಟ ಇದೆ. ಅರ್ಥ ಆಯ್ತಾ? ನಾನು ನೋಡಿ 3.5 ಇರೋದನ್ನ ಏನು ಮಾಡ್ಕೊಂಡೆ 7/2. 7/2 ಅಂದ್ರೆ 7 ಅರ್ಧ ಅಂದ್ರೆ 3.5ನೇನಾ. ಸೊ ಇವಾಗ ಪುಟ್ ಮಾಡ್ಕೊಳ್ಳಿ 7/2 ಇಂಟು 7/2 ಬೇರೆ ನೋಡ್ರಿ ಕಡ್ತಾ 7 7 ಹೋಯ್ತು, 2 1 2 11 2 1 2 2 ಬೇರೆ ನೋಡಿ ಏನು ಉಳಿತು 11 2 22 ಇಂಟು 7 ಗುಣಾಕಾರ ಮಾಡಿ 7 2 14 14 1 15 ಎಷ್ಟು ಬತ್ತು 154 ಸೆಂಟಿಮೀಟರ್ ಸ್ಕ್ವೇರ್. ನೆಕ್ಸ್ಟ್ ನೋಡ್ರಿ, ಒಬ್ಬಾತ ₹1 35 ಮಾವಿನ ಹಣ್ಣನ್ನು ಖರೀದಿಸಿದ. ಅವನು ಶೇಕಡ 30ರಷ್ಟು ನಷ್ಟ ಅನುಭವಿಸಿದ್ದರೆ ಆತ ₹1 ಎಷ್ಟು ಮಾವಿನ ಹಣ್ಣುಗಳನ್ನು ಮಾರಾಟ ಮಾಡಿದ್ದಾನೆ. ಫಸ್ಟ್ ಆಫ್ ಆಲ್ ನೋಡ್ರಿ, CP ಅಂದ್ರೆ ₹1 ಅದ. ಎಷ್ಟು ಮಾವಿನ ಹಣ್ಣು ತಂದಾನ 35 ಮಾವಿನಕಾಯಿ. ಯಾರ? ಸೊ ₹1 CP ಇಸ್ಕೊಳ್ತು ನೋಡ್ರಿ, ₹1ಗೆ 35 ಮಾವಿನ ಹಣ್ಣು ತಂದಿದ್ದಾನೆ. ಬಟ್ ಎಷ್ಟು ನುಕ್ಸಾನ್ ಎಷ್ಟಾಗ ನೋಡ್ರಿ 30%. ಸೊ SP ಇಸ್ಕೊಳ್ತು ನಾನು ಯಾವಾಗಲೂ ಏನು ಹೇಳ್ತೀನಿ CP ಇಂಟು ಲಾಸ್ ಅಥವಾ ಪ್ರಾಫಿಟ್ ಪರ್ಸೆಂಟ್. ಸದ್ಯಕ್ಕೆ ಏನಾಗಿದೆ ಲಾಸ್ ಆಗಿದ್ದಾನೆ. ಹೌದಾ? ಅಂದರೆ ನೋಡಿ SP ಇಸ್ಕೊಳ್ತು ಏನಾಗುತ್ತೆ ₹1ಗೆ 30% ಲಾಸ್ ಅಂದರೆ ಹೆಂಗೆ ಬರ್ಕೋತೀರ 70/100 0 0 ಇತ್ತು ಅಂದ್ರೆ ಎಷ್ಟು ಬಂತು 7/10 ಅಂದರೆ ಎಷ್ಟಾಗುತ್ತೆ 0.7. ಅಂದರೆ ₹1 ಇರೋ ವಸ್ತುನ ಎಷ್ಟಕ್ಕೆ ಮಾರಾಡ್ತಾನ 70 ಪೈಸೆಗೆ ಮಾರಾಡ್ತಾನ. ಅದಕ್ಕೆ ಲಾಸ್ ಆಗ್ಯದ. ಹಂಗಂದ್ರೆ ಇವಾಗ ಮಾವಿನಕಾಯಿ ಎಷ್ಟಿತ್ತು 35 ಮಾವಿನಕಾಯಿ 70 ಪೈಸೆಲೆ ಮಾಡಿದರೆ ಗುಣಾಕಾರ ಮಾಡಿ ನೋಡಿ. ನೋಡಿ ಈ ಪಾಯಿಂಟ್ ನಾ ಇವಾಗ ನೋಡಿ ಹೆಂಗೆ ಮಾಡ್ತೀನಿ 35 ಪಾಯಿಂಟನ್ನು ತೆಗಿಬೇಕಂದ್ರೆ ಮೇಲ್ಗಡೆ ಇಂಟು 10 ಮಾಡಬೇಕು, ಕೆಳಗಡೆ 7 ಈ ಪಾಯಿಂಟನ್ನು ತೆಗೆದೆ ನಾನು. ಸೊ ಇವಾಗ ನೋಡಿ 7 ಮೇಲೆ 7 ಇಲ್ಲಿ 5 10 ಎಷ್ಟಾಗುತ್ತೆ 50 ಮಾವಿನ ಹಣ್ಣುಗಳನ್ನು ಮಾರಿದನು. ಅದಕ್ಕೆ ಅವನಿಗೆ ಏನಾಗಿದೆ ನುಕ್ಸಾನ್ ಆಗಿದೆ. ನೆಕ್ಸ್ಟ್ ನೋಡಿ ಸ್ಟೂಡೆಂಟ್, ನೆಕ್ಸ್ಟ್ ಕ್ವಶನ್ ಏನಿದೆ, ಒಂದು ಕುರ್ಚಿಯನ್ನು ನಮೂದಿಸಿದ ಬೆಲೆಯು ಅದರ ಅಸಲು ಬೆಲೆಗಿಂತ ಎಷ್ಟು 20% ಹೆಚ್ಚಿದೆ. ನೋಡಿ 20% ಹೆಚ್ಚಿದೆ. ಎಷ್ಟು 20% ಹೆಚ್ಚು. ಹೆಂಗೆ ಬರ್ಕೋತೀರಾ ಫಸ್ಟ್ 100 ಇರೋದು 120 ಅಂದರೆ 0 0 2 6 2 ಇಲ್ಲಿ ಅಂದರೆ ಇದರ ಅರ್ಥ ಏನು? ಇದರ ಅರ್ಥ ಏನಾಯ್ತು 6/5.
6/5 ಅಂದರೆ ಇದು ಏನಾಗುತ್ತೆ, 5 ರೂಪಾಯಿ ಸಿ ಪಿ ಇದ್ರೆ 20% ಹೆಚ್ಚು ಮಾಡಿ ಅಂದರೆ ಎಷ್ಟು ಮಾಡ್ತಾ ಇದ್ದಾನೆ, MRP 6 ರೂಪಾಯಿಗೆ ಮಾಡ್ತಾ ಇದ್ದಾನೆ. ಓಕೆ, ನೆಕ್ಸ್ಟ್ ನೋಡಿ, ಇವಾಗ ಅದೇ ಮತ್ತೇನು ಮಾಡಿದಾನೆ, ಒಂದು ಕುರ್ಚಿಯ ಮೇಲೆ 20 ರೂಪಾಯಿ ರಿಯಾಯಿತಿ ನೀಡಿ ನಂತರ ಅದನ್ನ ಎಷ್ಟಕ್ಕೆ ಮಾರ್ಯಾನ, 220ಕ್ಕೆ ಮಾರ್ಯಾನ. ಅಂದ್ರೆ MRP ಎಷ್ಟಿತ್ತು ರೀ, MRP ಎಷ್ಟು 220 ರೂಪಾಯಿಗೆ ಮಾರ್ಯಾನ. ಅದಕ್ಕಿಂತ ಮೊದಲು ಎಷ್ಟು ಕೊಟ್ಟಾನ, 20 ರೂಪಾಯಿ ಬಿಟ್ಟಾನಂದ್ರೆ ಎಷ್ಟು ಕೊಟ್ಟಂಗಾಯ್ತು MRP ಎಷ್ಟು ಕೊಟ್ಟಂಗಾಯ್ತು, 240 MRP ಇತ್ತು. ಬಟ್ ನಮ್ಮ ಇಕ್ವೇಶನಲ್ಲಿ ಏನಿದೆ ಕ್ವಶನ್, 6 ಅನುಪಾತ ಬರೋಬ್ಬರಿ 240 ಎಷ್ಟು ಇಂಟು ಮಾಡ್ಯಾನ, ಇಂಟು 40. ಅದೇ ಟೈಪ್ ಸಿ ಪಿಗೂ ಇಂಟು 40 ಮಾಡಿ ಎಷ್ಟಾಗುತ್ತೆ, 200 ರೂಪಾಯಿ. ಅಂದ್ರೆ ಅಸಲು ಬೆಲೆ ಎಷ್ಟಾಯ್ತು, 200 ರೂಪಾಯಿ ಇತ್ತು. ಬಟ್ ಮಾರ್ಯಾನ ಎಷ್ಟಕ್ಕೆ ರೀ, ಅವನೇ ಹೇಳ್ಯಾನ ಎಷ್ಟಕ್ಕೆ ಮಾರ್ಯಾನ, SP ಕೊಟ್ಟು ಎಷ್ಟಕ್ಕೆ, 220. ಹಾಗಾದ್ರೆ ಎಷ್ಟು ರೂಪಾಯಿಗೆ ಹೆಚ್ಚು ಮಾರ್ಯಾನ, 20 ರೂಪಾಯಿ. ಡಿವೈಡೆಡ್ ಬೈ CP ಇಂಟು 100 ಇಂಟು 100 ಅಂದರೆ 2 ಅಂದರೆ 2 ಅಂದರೆ ಎಷ್ಟು, 10% ಏನಾಗುತ್ತೆ ಲಾಭ. ನೆಕ್ಸ್ಟ್, ಅಂಕಿತ್ ಒಂದು ವಸ್ತುವನ್ನು 10% ನಷ್ಟದಲ್ಲಿ ಮಾರುತ್ತಾನೆ. ಒಂದು ವೇಳೆ ಅವನು ಅದನ್ನು 30% ಕಡಿಮೆ ಬೆಲೆಗೆ ಖರೀದಿಸಿದರೆ 26 ರೂಪಾಯಿ ಕಡಿಮೆ ಬೆಲೆಗೆ ಮಾರಾಟ ಮಾಡಿದರೆ ಅವನ ಲಾಭವು 10% ಆಗಿರುತ್ತಿತ್ತು. ಹಾಗಾದರೆ ಆ ವಸ್ತುವಿನ ಅಸಲು ಬೆಲೆ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಜಸ್ಟ್ ಅರ್ಥ ಮಾಡ್ಕೊರಿ. ಅಂಕಿತ್ ಅನ್ನೋ ವ್ಯಕ್ತಿ ಅದನ್ನ 10% ನಷ್ಟದಲ್ಲಿ ನಾ ಏನು ಮಾಡ್ತೀನಿ, CP ಕನ್ಸಿಡರ್ ಮಾಡ್ತೀನಿ. 100 ರೂಪಾಯಿ ಇತ್ತು ಅನ್ಕೊಳ್ಳಿ, ನಾನು ಅನ್ಕೋತಾ ಇದ್ದೇನೆ ಮೂಲ ಅಸಲು ಬೆಲೆ 100 ರೂಪಾಯಿ. ಬಟ್ ಏನು ಮಾಡ್ತೇನೆ, ಅಂಕಿತ್ ಒಂದು ವಸ್ತುವನ್ನ 10% ನಷ್ಟದಲ್ಲಿ ಮಾರಾತನವ್ರು ಎಷ್ಟಕ್ಕೆ ಮಾರಿರ್ಬೇಕ್ರಿ, 90 ರೂಪಾಯಿಗೆ ಮಾರಿರ್ಬೇಕು. ಹೌದಾ? ಮತ್ತೇನು ಕೇಳ್ತಿದ್ದಾನೆ, ಒಂದು ವೇಳೆ ಇಮ್ಯಾಜಿನೇಷನ್ ಇದು, ಒಂದು ವೇಳೆ ಅವನು ಅದನ್ನು 30% ಕಡಿಮೆ ಬೆಲೆಗೆ ಖರೀದಿಸಿದ್ದ ಅಂದ್ರೆ, ಸೊ ಇದ್ರದ್ದು 30% ಕಡಿಮೆ ಬೆಲೆಗೆ ಖರೀದಿಸಿದ್ದ ಅಂದ್ರೆ ಎಷ್ಟು ಖರೀದಿಸಿರ್ಬೇಕು, 70 ಖರೀದಿಸಿರ್ಬೇಕ್ರಿ. ಹೌದಾ? ಅಂದ್ರೆ ಅವಾಗ ಏನಾಕಿತ್ತು ಅವನಿಗೆ, ನೋಡಿ 30% ಕಡಿಮೆಗೆ ಖರೀದಿಸಿದ್ದ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳತ್ತ ನಾವು, 100 ಬದಲಿ 30% ಕಡಿಮೆ ಅಂದ್ರೆ 70 ಖರೀದಿಸಬೇಕು. ಆದ್ರೆ ಅವಾಗ ಏನಾಕಿತ್ತು ಅವಾಗ, ಶೇಕಡಾ 10% ಲಾಭ ಆಗ್ತಿತ್ತು. ಅಂದ್ರೆ ಇದ್ರದ್ದು 10% ಅಂದ್ರೆ ಎಷ್ಟಾಗುತ್ತಪ್ಪ, 110/100 ಅಂದ್ರೆ 0 ಈ 0 11 ವೇಳೆ ಎಷ್ಟು, 70. ನೋಡಿ, ಹಾಗಾದ್ರೆ ಫಸ್ಟ್ 70 ಇದ್ದಿದ್ದೀವಿ, 77 ಆಗ್ತಾ ಇದೆ. ಹೌದಾ? ಅಂದ್ರೆ ಇದ್ರ ಡಿಫ್ರೆನ್ಸ್ ನೋಡ್ರಿ, ಮಾರಿದ ಬೆಲೆ ಡಿಫ್ರೆನ್ಸ್ 90 ಇರೋದು 77 ಇದ್ರೋದು 90 ಆಗಿದೆ. ಅಂದ್ರೆ ಎಷ್ಟು ಡಿಫ್ರೆನ್ಸ್, ಮತ್ತು 13 ಡಿಫ್ರೆನ್ಸ್. ಬಟ್ ಆಕ್ಚುಲಿ ಎಷ್ಟು ಕಡಿಮೆ ಕೊಟ್ಟಿದ್ದಾನೆ, 26. ಅಂದ್ರೆ 1 ಬರೋಬ್ಬರಿ ಎಷ್ಟಾಗುತ್ತೆ, 2 ಆಯಿತು. ಹಾಗಾದರೆ ನಮಗೇನು ಅಂದ್ಕೊಂಡಿದ್ವಿ, 100 ರೂಪಾಯಿ ತಂದ್ಕೊಂಡಿದ್ದೀವಿ, 1:2 ಅಂದ್ರೆ 8 ಮಾಡಿದ್ರೆ ಎಷ್ಟಾಗುತ್ತೆ, CP 200 ಆಗುತ್ತೆ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ನೋಡಿ ಸರ್, ಅಂಕಿತ್ ಒಂದು ವಸ್ತುವನ್ನು 10% ನಷ್ಟಕ್ಕೆ ಮಾರುತ್ತಾನೆ. ಓಕೆ, ನಾನು ಇವಾಗ ಇಮ್ಯಾಜಿನ್ ಮಾಡ್ತೀನಿ, CP ಎಷ್ಟು 100 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ. 10% ನುಕ್ಸಾನ್ ಆಗ್ಯದ ಅಂದ್ರೆ ಎಷ್ಟು ಕ್ರೀ, 90 ರೂಪಾಯಿಗೆ ಮಾರಿರ್ಬೇಕು. ಹೌದಾ? ನೆಕ್ಸ್ಟ್ ಏನಂತಾನ, ಇನ್ ಕೇಸ್ ಒಂದು ವೇಳೆ ಅವನು ಅದನ್ನು 30% ಕಡಿಮೆ ಬೆಲೆಗೆ ಖರೀದಿಸಿದ್ದ ಅಂದ್ರೆ, ಸೊ ಇಲ್ಲಿ ನೋಡ್ರಿ, ಇದು ಏನು CP. ಬಟ್ ಅವನ ತನ್ನ ಇಮ್ಯಾಜಿನೇಷನ್ ಹೋಗ್ತಿದ್ದಾನೆ, 30% ಕಡಿಮೆ ಬೆಲೆಗೆ, 30% ಕಡಿಮೆ ಅಂದ್ರೆ 100 ಇರೋದು 70 ಖರೀದಿಸಿದ ಅಂದ್ರೆ ಎಷ್ಟು ಲಾಭ. ಆಮೇಲೆ ಬಿಡಿ, ಅದು ಆಮೇಲೆ ಯೋಚನೆ ಮಾಡೋಣ, 26 ರೂಪಾಯಿದು. ಬಟ್ ಎಷ್ಟು ಲಾಭ ಆಕ್ಕಿತ್ತಲ್ಲ ತನ, 10% ಲಾಭ ಆಕ್ಕಿತ್ತು. ಅಂದ್ರೆ ನೀವೇನ್ ಮಾಡಿ, 70ಗೆ 10% ಲಾಭ ಅಂದ್ರೆ 110/100, 0 ಈ 0 11 77 ಅಂದ್ರೆ 77 ರೂಪಾಯಿ. ಇದೇನು ಹೊಸ CP, ಇದು ಹೊಸ SP. ಬಟ್ ನೋಡಿ, ಮುಂಚೆಗೆ ಇರೋ ಡಿಫ್ರೆನ್ಸ್ ಎಷ್ಟಿದೆ, 77 ಇರೋದು 90 ಇದೆ ಅಂದ್ರೆ ಎಷ್ಟು ರೂಪಾಯಿ ಡಿಫ್ರೆನ್ಸು, 13 ರೂಪಾಯಿ. ಬಟ್ ಆಕ್ಚುಲ್ ಕ್ವಶನ್ ಒಳಗಡೆ ಎಷ್ಟು ಕೊಟ್ಟಿದ್ದಾನೆ, 26. ಅಂದ್ರೆ 1 13 ಒಂದ್ಲೆ 13 1 ಅನುಪಾತ ಬರೋಬ್ಬರಿ ಎಷ್ಟು, 2. ಅಂದ್ರೆ ನಾವು ಅನ್ಕೊಂಡಿರೋದು ಫಸ್ಟ್ ಏನು, CP 100 ಅಂದ್ರೆ 100ಕ್ಕಿಂಟು 2 ಮಾಡಿ ಅಂದ್ರೆ ಎಷ್ಟಾಗುತ್ತೆ, 200. ಸೊ ಆನ್ಸರ್ ಏನು ಬರುತ್ತೆ, 200. ನೆಕ್ಸ್ಟ್, ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, ಪೃಥ್ವಿಯ ಬಳಿ 10:13 ಅನುಪಾತದಲ್ಲಿ ಪೇರಳೆ ಹಣ್ಣು ಮತ್ತು ಪೀಚ್ ಹಣ್ಣುಗಳಿವೆ. ಅದೇ ಥರ ಸಲೀನ್ ಬಳಿ 7:9. ಅದೇ ಥರ ವಿಕ್ರಮ್ ಬಳಿ 5:7 ಇದೆ. ಹಾಗಾದ್ರೆ ಅವನು ಏನು ಕೇಳಿದಾನೆ, ಯಾರ ಬಳಿ ಹೆಚ್ಚಿನ ಅನುಪಾತದಲ್ಲಿ ಪೇರಳೆ ಮತ್ತು ಪೀಚ್ ಹಣ್ಣುಗಳಿವೆ. ಸೊ ನೋಡಿ, ಫಸ್ಟ್ ಆಫ್ ಆಲ್
ಪೃಥ್ವಿ ಬಳಿ ಎಷ್ಟಿದೆ 10:13. ಅದೇ ಥರ ಯಾರು ಸೆಲೆನ್ ಹತ್ರ ಎಷ್ಟಿದೆ 7:9. ಅದೇ ಥರ ವಿಕ್ರಮ್ ಹತ್ರ ಎಷ್ಟಿದೆ 5:7. ಓಕೆ ಸರ್, ಹಾಗಾದರೆ ಯಾರು ಹೆಚ್ಚಿದೆ 10:13. ಹಾಗಾಗಿ ಆನ್ಸರ್ ಏನಾಯ್ತು ಪೃಥ್ವಿ ಅಂತ ಅನ್ಕೋಬೋದು. ಬಟ್ ರಾಂಗು. ಇದು ಯಾವ ಥರ ಅಂದರೆ ಸ್ವಲ್ಪ ಯೋಚನೆ ಮಾಡಬೇಕು. ಏನು ಸರ್ ಇದ್ರದ್ದು ಆನ್ಸರು? ಸೊ ಕಾನ್ಸೆಪ್ಟ್ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಅತಿ ಹೆಚ್ಚಿನ ಅನುಪಾತ ಕೇಳಿದಾನೆ. ಸೊ ಫಸ್ಟ್ನೇದು ನೋಡ್ರಿ, ಯಾರ್ದು ಪೃಥ್ವಿದು ಡಿಸ್ಕಷನ್ ಮಾಡೋಣ. ಪೃಥ್ವಿದು 10:13 ಅಂದ್ರೆ ಹೆಂಗೆ ಬರಿಬೋದು? 10/13 ಅಂತ ಬರೀತಾರೆ. ಹಾಗಾಗಿ 10ಕ್ಕೆ 13ಲೆ ಭಾಗಾಕಾರ ಮಾಡಿ ನೋಡಿ, ಪಾಯಿಂಟಲ್ಲಿ ಎಷ್ಟು ಬರುತ್ತೆ ನೋಡಿ. 13ರಲ್ಲಿ ಭಾಗಾಕಾರ ಹೋಗಲ್ಲ. ಫಸ್ಟ್ ನಾನು ಏನು ಮಾಡ್ತೀನಿ, ಪಾಯಿಂಟ್ ಕೊಟ್ಟು 0 ತಗೋತೀನಿ. 13 ಎಷ್ಟಲೆ 13 91. ಎಷ್ಟು ಉಳಿತು? 9 ಉಳಿತು. ಮತ್ತೆ 0 ತಗೋತೀರ. 13 ಎಷ್ಟಲೆ 13 78. ಹಾಗಾಗಿ ನಿಯರ್ಲಿ ಎಷ್ಟು ಬಂತು? 0.76 ಬಂತು. ನೆಕ್ಸ್ಟ್ ಯಾರಿದ್ದಾರೆ? ಸೆಲೆನ್ ಅನುಪಾತ ಏನಿದೆ ಹೇಳ್ರಿ? 7:9. ಹಾಗಿದ್ರೆ 7ಕ್ಕೆ 9ರಲ್ಲಿ ಭಾಗಾಕಾರ ಮಾಡಿ ನೋಡ್ರಿ. ಮತ್ತೆ ಸಣ್ಣ ಸಂಖ್ಯೆ, ಮತ್ತೆ ಪಾಯಿಂಟ್ ಕೊಟ್ಟು 0 ತಗೊಳ್ಳಿ. ಎಷ್ಟಾಗುತ್ತೆ? 9 ಎಷ್ಟಲೆ 7 63. ನೆಕ್ಸ್ಟ್ ಎಷ್ಟು ಬಂತು? 7 ಬಂತು. ಮತ್ತೆ 0 9 ಎಷ್ಟಲೆ 9 ಮತ್ತೆ 9 63. ಹೌದಾ? ಎಷ್ಟು? ಹಾಗಾಗಿ ನಿಯರ್ಲಿ ಎಷ್ಟು ಬರ್ತಪ್ಪ? 0.77 ಬಂತು. ನೋಡಿ, ಪೃಥ್ವಿಗಿಂತ ಜಾಸ್ತಿ ಬಂತು ಪಾಯಿಂಟಲ್ಲಿ. ನೆಕ್ಸ್ಟ್ ಇನ್ನೊರು ಉಳಿದ್ರೆ ಯಾರು? ವಿಕ್ರಮ್ದು ಡಿಸೈಡ್ ಮಾಡಿ ನೋಡಿ. ವಿಕ್ರಮ್ದೇನಿದೆ 5ರಲ್ಲಿ ಎಷ್ಟಕ್ಕೆ 7ರಲ್ಲಿ ಭಾಗಾಕಾರ ಮಾಡಿ ನೋಡ್ರಿ. ಫಸ್ಟ್ ಪಾಯಿಂಟ್ ಕೊಟ್ಟು ನೋಡ್ರಿ. 5 ಎಷ್ಟಲೆ 5 1 ಸಾರಿ ಅಲ್ಲ, ಇದಲ್ಲ. ಸೊ ಇದು ಅನುಪಾತ ನೋಡಿ, ವಿಕ್ರಮ್ ಅನುಪಾತ ನೋಡಿ ಎಷ್ಟು? 5:7 ಇದೆ. ಅಂದರೆ 5ಕ್ಕೆ 7ರಲ್ಲಿ ಭಾಗಾಕಾರ ಮಾಡಿ ನೋಡಿ. ಹೌದಾ? ಯಾರಿದು? ವಿಕ್ರಮ್ದು. ಸೊ ಎಷ್ಟಾಗುತ್ತೆ? ಪಾಯಿಂಟ್ ಕೊಟ್ಟು 0 ತಗೋರಿ. ಎಷ್ಟಾಗುತ್ತೆ? 7 49. 1 ಉಳಿತು. ಮತ್ತೆ 0 ತಗೊಳ್ಳಿ. 7 1 ಅಂದರೆ ನಿಯರ್ಲಿ 0.7. ಹಾಗಾದರೆ ಯಾರ್ದು ಹೆಚ್ಚಾಯ್ತಪ್ಪ? 77. ಅಂದರೆ ಯಾರ್ದಿದು? ಸೆಲೆನ್. ಹಾಗಾಗಿ ಆನ್ಸರ್ ಏನಾಗುತ್ತೆ? ಸೆಲೆನ್ ಆಗುತ್ತೆ. ಅರ್ಥ ಆಗ್ತದಾ? ಸೊ ಇಷ್ಟೇ. ಫಸ್ಟ್ ಡಿವೈಡ್ ಮಾಡಿ ನೋಡ್ರಿ, ಪಾಯಿಂಟಲ್ಲಿ ಬರುತ್ತೆ. ಯಾರು ಪಾಯಿಂಟ್ ಹೆಚ್ಚಿರುತ್ತೆ ಅದು ಆನ್ಸರ್ ಆಗುತ್ತೆ. ನೀವು ಬರೀ ನೋಡಿಬಿಟ್ಟು 10:13 ನೋಡಿಬಿಟ್ಟು ಆನ್ಸರ್ ಮಾಡೋದಲ್ಲ. ಹಂಗಿದ್ರೆ ಡೈರೆಕ್ಟ್ ಅದನ್ನೇ ನೋಡಿ ಆನ್ಸರ್ ಅವ್ರು ಯಾಕೆ ಕೊಡ್ತೀವಿ ಕ್ವಶನ್. ಕ್ಲಿಯರ್ ಆಯ್ತಲ್ಲ? ಸಿಂಪ್ಲಿ ಏನು ಮಾಡಬೇಕು? ಭಾಗಾಕಾರ ಮಾಡಬೇಕು. ಯಾವ್ದು ಪಾಯಿಂಟ್ ಹೆಚ್ಚಿರುತ್ತಲ್ಲ ಅವ್ರದ್ದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಿದೆ? ಸೋನು ಒಬ್ಬನೇ ಒಂದು ಮೇಜನ್ನು 125 ದಿನಗಳಲ್ಲಿ ತಯಾರಿಸಬಲ್ಲನು ಮತ್ತು ಮೋನು ಒಬ್ಬನೇ ಅದೇ ಮೇಜನ್ನು 250 ದಿನಗಳಲ್ಲಿ ತಯಾರಿಸಬಲ್ಲನು. ಮೋನು ಕೆಲಸ ಆರಂಭಿಸಿದನು ಮತ್ತು 75 ದಿನಗಳ ಕೆಲಸ ಮಾಡಿದನು. ಉಳಿದ ಕೆಲಸವನ್ನು ಸೋನು. ನೋಡಿ, ಸಿಂಪಲ್ ಏನಿದೆ? ಟೈಮ್ ಆ್ಯಂಡ್ ವರ್ಕ್. ಸೋನು ಒಬ್ಬನೇ ಎಷ್ಟು ದಿನ ಮಾಡ್ಯಾನ್ರಿ? 125. ಸೊ ಸೋನು ಒಬ್ಬ ವ್ಯಕ್ತಿ ಎಷ್ಟು ದಿನ ಮಾಡ್ಯಾನ? 125 ದಿನ ಕೆಲಸ ಒಬ್ಬನೇ. ಅದೇ ಮೇಜನ್ನು ಯಾರು 250ದಲ್ಲಿ ಯಾರು? ಮೋನು ಒಬ್ಬನೇ ಎಷ್ಟು ದಿನದಲ್ಲಿ? 250 ದಿನದಲ್ಲಿ ತಯಾರಿಸಬಹುದು. ನಾನೇನು ಮಾಡ್ತೀನಿ? ಸಿಂಪ್ಲಿ 250 ಲಸ ಅಂದರೆ ಒಟ್ಟು ಕೆಲಸ ಅಂತ ತಗೋತೀನಿ. ಅಂದರೆ ಇವನ್ ಕ್ಷಮತೆ ನೋಡ್ರಿ, 250 ಕೆಲಸ 125 ದಿನ ಮಾಡ್ಯಾನಂದ್ರಿ. 1 ದಿನಕ್ಕೆ 2 ಕೆಲಸ. ಇವನ್ ನೋಡ್ರಿ ಎಫಿಷಿಯನ್ಸಿ, 250 ಕೆಲಸ 250 ಮಾಡ್ಯಾನಂದ್ರೆ 1 ದಿನಕ್ಕೆ 1 ಕೆಲಸ ಆಯ್ತು. ಕ್ಲಿಯರಾ? ಹಾಗಾದರೆ ನೆಕ್ಸ್ಟ್ ಏನಿದನು? ಮೋನು ಕೆಲಸ ಆರಂಭಿಸಿದನು. ಮೋನು ಕೆಲಸ ಆರಂಭಿಸಿದನು ಮತ್ತು 75 ದಿನಗಳ ಕಾಲ ಕೆಲಸ ಮಾಡಿದನು. ಉಳಿದ ಕೆಲಸವನ್ನು ಸೋನು. ನೋಡ್ರಿ, ಮೋನು ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಾನ. ಮೋನು ಅಂದರೆ ಯಾರು? ಅವನ ಎಫಿಷಿಯನ್ಸಿ ಎಷ್ಟಿದೆ? 1. ಅಂದರೆ 75 ದಿನ ಅಂದರೆ ದಿನಕ್ಕೆ 1 ಕೆಲಸ ಅಂದರೆ ಎಷ್ಟಾಗುತ್ತೆ? 75 ಕೆಲಸ ಮಾಡಿಬಿಟ್ಟಾನ ಆಲ್ರೆಡಿ. ಅಂದರೆ ಉಳಿತೆಷ್ಟು? 75ರಲ್ಲಿ ಕ್ಯಾನ್ಸಲ್ ಮಾಡಿ ಎಷ್ಟಾಗುತ್ತೆ? 5. ನೆಕ್ಸ್ಟ್ 15ರಾಗ 8 ಹೋದರೆ 7 ಅಂದರೆ 1. ಅಂದರೆ ಇನ್ನೂ ಎಷ್ಟು ಉಳಿದ ಕೆಲಸ? 125 ಕೆಲಸ. ಇದನ್ನ ಯಾರು ಮಾಡ್ಬೇಕು? ಉಳಿದ ಕೆಲಸ ಸೋನು. 1 ದಿನಕ್ಕೆ ಎಷ್ಟು ಮಾಡ್ತಾನೆ? 2 ಕೆಲಸ ಮಾಡ್ತಾನೆ. ಅಂದ್ರೆ ಉಳಿದ್ರು ಎಷ್ಟು? 175ಕ್ಕೆ 2ರಲ್ಲಿ ಭಾಗಾಕಾರ ಮಾಡಿ. 2 7 2 8 16. ನೆಕ್ಸ್ಟ್ 2 7 14. ನೆಕ್ಸ್ಟ್ ಪಾಯಿಂಟ್ ಕೊಟ್ಟವ್ರಿ 1ಕ್ಕೆ 2 5 ಮತ್ತೊಂದು ಎಷ್ಟು ದಿನ? 97.5 ದಿನಗಳಲ್ಲಿ ಉಳಿದ ಕೆಲಸವನ್ನು ಯಾರು ಮಾಡ್ತಾರೆ? ಸೋನು ಮಾಡ್ತಾರೆ. ನೆಕ್ಸ್ಟ್ ಕೊನೆಯ ಕ್ವಶನ್ ನೋಡ್ರಿ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ನಿಗದಿತ ಬಡ್ಡಿ ದರದಲ್ಲಿ ಒಂದು ಅಸಲು ಮೊತ್ತದ ಮೇಲೆ 2 ವರ್ಷಗಳಿಗೆ ಸಿಗುವ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಕ್ರಮವಾಗಿ ನೋಡ್ರಿ ಏನು ಕೊಟ್ಟಿದ್ದಾನೆ? SI ಕೊಟ್ಟಿದ್ದಾನೆ. ಸೊ ನಾನು ನೋಡಿ ಇವಾಗ ಇಲ್ಲಿ ಮಾಡ್ತೀನಿ. SI ಕೊಟ್ಟಿದ್ದಾನೆ ಎಷ್ಟು? 12,800. ಮತ್ತು CI ಕೊಟ್ಟಿದ್ದಾನೆ ಎಷ್ಟು?
14,400. ಮತ್ತೆ ಸಮಯ ಕೊಟ್ಟಿರೋ 2 ವರ್ಷ. ನೋಡಿ ಈ ಕ್ವಶನಲ್ಲಿ ತಳನೂ ಇಲ್ಲ ಬುಡನೂ ಇಲ್ಲ, ಬರೀ ಏನು ಕೊಟ್ಟಿದ್ದಾನೆ ಎಸ್ ಐ ಸಿ ಐ ಕೊಟ್ಟಾನೆ ಮತ್ತು ಸಮಯ ಕೊಟ್ಟಾನೆ. ಇಂಥ ಕ್ವಶನ್ಗಳು ಹೆವಿ ಟಫ್ ಇರುತ್ತೆ. ಬಟ್ ನಾನು ನಿಮಗೆ ಹೇಳೋದಕ್ಕೆ ಟ್ರೈ ಮಾಡಿ. ಫಸ್ಟ್ ಏನು ಮಾಡ್ಕೋರಿ, ಡಿಫ್ರೆನ್ಸ್ ತೆಗ್ರಿ. ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಗಿರೋ ವ್ಯತ್ಯಾಸ. ಸೊ ಸಿ ಐ ಮೈನಸ್ ಎಸ್ ಐ ಮಾಡ್ಕೊತೀನಿ. ಹಾಂ, ನೋಡಿ ಏನಾಗುತ್ತೆ, 14,400 ಎಷ್ಟಿದೆ, 12,800. ಕಳೀರಿ ಎಷ್ಟು ಬರುತ್ತೆ, 0 0. 14 8 ಅಂದರೆ 6, ಇದು 1 ಅಲ್ಲೇ 0 ಅಂದರೆ ಎಷ್ಟು ಬಂತು ರೀ, 1,600 ರೂಪಾಯಿ ಡಿಫ್ರೆನ್ಸ್. ಸರಳ ಬಡ್ಡಿಗೆ ಚಕ್ರ ಬಡ್ಡಿಗೆ ಡಿಫ್ರೆನ್ಸ್ ಎಷ್ಟಿದೆ, 1,600 ಡಿಫ್ರೆನ್ಸ್ ಇದೆ. ಓಕೆ, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇವಾಗ ನೆಕ್ಸ್ಟ್ ನೋಡಿ 1,600 ರೂಪಾಯಿ. ನೋಡಿ ನಾನು ಬೇಕಿದ್ರೆ ಇಲ್ಲಿ ನಿಮಗೆ ಸೈಡಲ್ಲಿ ಬರೀತೀನಿ, ಸಿ ಐ ಮೈನಸ್ ಎಸ್ ಐ ಎರಡು ಕಳೆದಾಗ ಎಷ್ಟು ಬಂದದ, 1,600 ರೂಪಾಯಿ. ಓಕೆ, ನೆಕ್ಸ್ಟ್ ನೋಡಿ ಬಡ್ಡಿ. ನೋಡಿ ಸರಳ ಬಡ್ಡಿ ಎಷ್ಟಿದೆ, 12,800 ರೂಪಾಯಿ. 12,800 ರೂಪಾಯಿ ಇದು ಎಷ್ಟು ವರ್ಷಿಗೆ ರೀ, 2 ವರ್ಷಿಗೆ. ಅಂದ್ರೆ ಫಸ್ಟ್ ವರ್ಷಿಗೆ ಎಷ್ಟು ಬಿದ್ದಿರ್ತದೆ, ಫಸ್ಟ್ ವರ್ಷಿಗೆ 6,400. ಎರಡನೇ ವರ್ಷಿಗೆ ಎಷ್ಟು ಇರ್ತದೆ, 6,400. ಕ್ಲಿಯರಾ? ಅಂದರೆ 2 ವರ್ಷಿಗೆ ಎಷ್ಟಾಯ್ತು, 12,800. ಬಟ್ ನೋಡಿ ಯೋಚನೆ ಮಾಡಿ, ಚಕ್ರ ಬಡ್ಡಿ ನೋಡ್ರಿ, ಚಕ್ರ ಬಡ್ಡಿನ ಯಾವಾಗಲೂ ಹೇಳಿ ಬಡ್ಡಿಗೆ ಬಡ್ಡಿ ಅಂದ್ರೆ ಇದಕ್ಕೆ ಅವ್ರು ಎಷ್ಟು ಮಾಡ್ಯಾರ್ರಿ, 1,600 ರೂಪಾಯಿ ಮತ್ತೆ ಬಡ್ಡಿ ಹಾಕ್ಯಾನ. ಎದಕ್ಕೆ, ಬಡ್ಡಿಗೆ ಬಡ್ಡಿ. ಯೋಚನೆ ಮಾಡಿ, ಹಂಗಂದ್ರೆ 1,600 ಡಿವೈಡೆಡ್ ಬೈ ಎಷ್ಟಕ್ಕೆ, 6,400 ಇಂಟು 100. ನೋಡ್ರಿ ನಾ ಇನ್ನು ಎದಕ್ಕೆ ಮಾಡಿದೆ ಅಂದರೆ ನಮಗೆ ರೇಟ್ ಸಿಗುತ್ತೆ. ಅಂದರೆ 2 0 2 0 ಆಯಿತು. ಎಷ್ಟರಲ್ಲಿ ಮಾಡಿರಿ, 8ರಲ್ಲಿ ಕಟ್ತಾ ನೋಡ್ರಿ, 8 8 64, 8 2 16. ನೆಕ್ಸ್ಟ್ ನೋಡ್ರಿ 8 1 8 2 16, 8 ಇಲ್ಲಿ 40. ಹಾಗಾದರೆ ರೇಟ್ ಎಷ್ಟು ಸಿಕ್ತು ನಮಗೆ, 25% ರೇಟ್ ಸಿಕ್ತು. ಕ್ಲಿಯರಾ? ನಮಗೆ ನೋಡಿ ಸಮಯ ಅಷ್ಟೇ ಗೊತ್ತಿತ್ತು, ಇವಾಗ ನಮಗೇನು ಸಿಕ್ತು, ಏನು ಸಿಕ್ತು, 25% ರೇಟು ಸಿಕ್ತು. ನಾ ಇಲ್ಲಿ ಸೈಡಿಗೆ ಬರ್ಕೊತೀನಿ, ನಮಗೆ ಸಿಕ್ತಿರೋದು ರೇಟ್ ಎಷ್ಟು ಗೊತ್ತು, 25%. ಕ್ಲಿಯರಾ? ಸೊ ರೇಟ್ ಎಷ್ಟಿದೆ, 25%. ಈಗ ನೋಡಿ ಇದನ್ನೆಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಏನು ಕಂಡುಹಿಡಿಬೇಕು, ಮೊತ್ತ ಸಿಂಪಲ್ ಹಾಕ್ರಿ, ಸಿಂಪಲ್ ಇಂಟ್ರೆಸ್ಟ್. ಸೊ ಫಾರ್ಮುಲಾ ಹಾಕಿ, ಎಸ್ ಐ ಇಸ್ ಈಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ 100 ಎಸ್ ಐ. ಓಕೆ, ಎಸ್ ಐ ನೋಡಿ ಎಷ್ಟಿದೆ, 12,800 ರೂಪಾಯಿ. ಪಿ ಕಂಡುಹಿಡಿಬೇಕು, ಸಮಯ ಎಷ್ಟಿದೆ, 2 ವರ್ಷ. ರೇಟ್ ಇವಾಗಲೇ ಕಂಡುಹಿಡಿದ್ರೆ 25% ಡಿವೈಡೆಡ್ ಬೈ 100. ನೋಡಿ ಕಟ್ತಾ 25 1 25 4, ಹೌದಾ, ಇದು ಪಿ ಇದೆ. ಅದೇ ಥರ 2 1 2 2 ಏನು ಉಳಿತು ಹೇಳ್ರಿ, 12,800ಕ್ಕೆ ಈ ಎರಡನ್ನು ಈ ಸೈಡ್ ತೊಗೊಂಬರ್ರಿ, ಏನಾಗುತ್ತೆ ಪಿ. ಹಾಗಾದ್ರೆ ಇಂಟು ಮಾಡಿದ್ರೆ ಎಷ್ಟಾಗುತ್ತೆ, 25,600 ರೂಪಾಯಿ. ಹಾಗಾದರೆ ಎಷ್ಟು ಗೊತ್ತು ಮೊತ್ತ, 25,600. ನೋಡಿ ಫ್ರೆಂಡ್ಸ್, ಈ ಕ್ವಶನ್ ಪೇಪರು ಆನೆಸ್ಟ್ಲಿ ಹೇಳ್ಬೇಕಂದ್ರೆ ತುಂಬ ಟಫ್ ಕ್ವಶನ್ ಪೇಪರ್ ಇತ್ತು. ಸೊ ಕಾನ್ಸೆಪ್ಟ್ ಯಾರ್ದು ಕ್ಲಿಯರ್ ಇದೆ, ಆಮೇಲೆ ತುಂಬ ಹೆವಿ ಕಾಂಪ್ಲಿಕೇಟೆಡ್ ಕ್ವಶನ್ಸ್ಗಳಿದ್ದು. ಅಟ್ಲೀಸ್ಟ್ ಒಂದು 15 ಕ್ವಶನ್ಸ್ ಏನು ಇಲ್ಲ, ಆರಾಮಾಗಿ ಮಾಡ್ಬೋದಿತ್ತು. ಇನ್ನೊಂದು 3-4 ಕ್ವಶನ್ಸ್ಗಳು ಟಫ್ ಇತ್ತು. ಸೊ ನಾನು ಆಲ್ಮೋಸ್ಟ್ ಟ್ರೈ ಮಾಡಿದ್ದೀನಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಇನ್ನೂ ಏನಾದರೂ ಸ್ವಲ್ಪ ತಿಳಿದಿಲ್ಲ ಅಂದರೆ ಯಾವ ಕ್ವಶನ್ ಅಂತ ಕಮೆಂಟ್ ಮಾಡಿ, ನಾನು ಆದಷ್ಟು ಮತ್ತೆ ಒಂದು ನಾಳೆ ನೆಕ್ಸ್ಟ್ ಕ್ಲಾಸಲ್ಲಿ ಬಂದು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಐ ಹೋಪ್ ನಿಮಗೆಲ್ಲ ಕ್ಲಿಯರ್ ಆಗಿದೆ ಅನ್ಕೋತಾ ಇದ್ದೀನಿ, ಓದ್ತಾ ಇದ್ದೀರಿ ಅನ್ಕೋತಾ ಇದ್ದೀನಿ. ಇದನ್ನು ಮಾಡ್ತಿರೋದು ನಿಮಗೋಸ್ಕರ. ಸೊ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ, ನನ್ನ ನೋಟಿಫಿಕೇಶನ್ ಸಡನ್ ಆಗಿ ಬರ್ತಿರುತ್ತೆ. ಹಾಗಾಗಿ ಇದೇ ಥರ ನೋಡಿ ಕರೆಂಟ್ ಅಫೇರ್ಸ್ಗೂ ವಿಡಿಯೋ ಹಾಕ್ತಾ ಇದ್ದೀನಿ, ನೋಡ್ತಾ ಇರಿ, ನೋಟ್ಸ್ ಮಾಡಿರಿ. ಆಮೇಲೆ ಆದಷ್ಟು ಬೇಗ ಶೇರ್ ಮಾಡಿ. ಎಷ್ಟು ಜನಕ್ಕೆ ಶೇರ್ ಮಾಡ್ತೀರೋ ಅಷ್ಟು ಹೆಲ್ಪ್ ಆಗುತ್ತೆ. ಎಲ್ಲರೂ ಸ್ಟಡಿ ಮಾಡಿ. ಆಮೇಲೆ ಗ್ರೂಪ್ ಡಿ, ಆರ್ ಆರ್ ಬಿ ಗ್ರೂಪ್ ಡಿ ಇವತ್ತು ನೋಟಿಫಿಕೇಶನ್ ಬಂದಿದೆ. ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಅದ್ರ ಬಗ್ಗೆ ಇವತ್ತು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಾದ್ರೆ ಚೆಕ್ ಮಾಡಿ. ಅದರಲ್ಲಿ ಡಿಟೇಲ್ ಆಗಿ ಯಾವ ಥರ ಪೋಸ್ಟ್ ಇದ್ದಾವೆ, ಎಷ್ಟು ಎಲಿಜಿಬಿಲಿಟಿ ಏನು, ಪಿ ಇ ಟಿ ಬಗ್ಗೆ ಎಲ್ಲದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.